गंधम समर्पयामि स्वाहा अक्षतां समर्पयामि स्वाहा पुष्पाणि समर्पयामि स्वाहा धूपं समर्पयामि स्वाहा दीपं दर्शयामि स्वाहा नैवेद्यते आज्योपहारं समर्पयामि स्वाहा स्थापयामि ओम गणपते नमः ओम आम इंद्रो यारा सह महागणपति प्राणाय प्राणहानि वाले सर्वे निजानि यस्तिदानि पृथिव्या तेजो वायु आकाश शब्द स्पर्श रूपार सगंध श्रोत्रापति स्वागो नमो नमो भजत्रिकान साय भगवान सपरिवार सर्वान करावले को अपने वंदे वांछितसिद्धये यशो नाम रूपाभ्यां या देवी सर्वमंगला यो संस्मरणात् पुंसां सर्वतो प्रियमंगलम् एकं देवी चामुण्डी भूतापहारिणी ये सर्वदेवी कालरात्रिमुखे महाविष्णुः सर्वेशे सर्वशक्तिसमन्विते दैत्यस्त्राहिनो देवी दुर्गे देवी नमस्ते परमेश्वर्ये प्रार्थयामि यज्ञावसाने देवाः प्रसन्नचित्ताः देवगणाकुलु एव प्रसन्नराजित्तरेण केळ्ळंगांड नम ಆ ದೇವಗಣಕ್ಕೆ ಮೂರು ಲೆಕ್ಕದ ಅದನ್ನ ಆವಾಹನೆ ಮಾಡಿಕೊಂಡು ಅದನ್ನು ಆಚಾರಾದಿ ಪೂಜೆಯನ್ನು ಮಾಡುತ್ತದೆ ನನ್ನ ಈ ಪೂರ್ಣಾಹುತಿ ಕಾಲದ ಸಮಯದ ಅದನ್ನು ಮಾತೆಲ್ಲ ಪ್ರಸನ್ನರಾಜಿತ್ತಾರೆ ಎಂದು ಬಂದಿದೆ ಗಾಯಗೊಂದಿಗೆ ಎಣ್ಣಗ ಉದಾಹರಣೆಗೆ ನಮ್ಮ ಇಲ್ಲದ ಅಥವಾ ಒಡೆಗಂಡಲ ಒಂದಿ ನಮ್ಮ ಆಹ್ವಾನದ ಮೇರೆಗೆ ಏರಂಡಲ ಅತಿಥಿನಾಕುಲು ಬದ್ದು ಆಗ್ಲೇ ನಮ್ಮ ಉಪಚಾರ ಮಾಡ್ತನಾಗ ಆಕುಲು ಎಂತ ಸಂತೃಪ್ತರಾದಿಪ್ಪೇರ ಅವೇ ರೀತಿಯಾದ ದೇವದೇವನಾಕುಲ ಸಂತೃಪ್ತರಾದಿಪ್ಪೇರೆ ಬಂದು ನೆನೆಸಿಕೊಂಡು ನಂಬಿಕೆ ನಮ್ಮ ಈ ಸಮಯದ ಆ ದೇವರ ಪ್ರಾರ್ಥನೆ ಮಂತ್ರ ನಾಂಡ ನಮ್ಮ ಇಷ್ಟಾರ್ಥನ ಮಾತು ದೇವರ ಅನುಗ್ರಹ ಮಂತ್ರಿ ಬಂದು ನೆನೆಸುತ್ತ ಶಾಸ್ತ್ರವಚನ ಅಂಚಾರ್ಯದವರ ನೀತಿ ತಾನಿ ವಿಶೇಷವಾದ ನಮ್ಮ ನೂತನವಾಗಿ ನಂಚಿತ್ತಿನ ಒಂದಿ ವ್ಯವಹಾರ ಮಂತ್ರಿ ನಂಚಿತ್ತಿನ ಒಂದಿ ಕಾರ್ಯಾಲಯ ಕರಾವಳಿ ಅಂತ ನಂಚಿತ್ತಿನ ಒಂದಿ ಕಾರ್ಯಾಲಯದ ಒಂದಿ ಪ್ರಾರಂಭೋತ್ಸವ ಅಂಚಾರ್ಯದವರ ದಾಸರ ಪಂಡಿಲ ಕಲೆ ಮೊದಲೊಂದು ಗಣನಾಥ ಆ ಗಣಪತಿ ದೇವಿಯರನ್ನ ಆರಾಧನೆ ಮಂತ್ರ ಓಮಂಡಲೊಂದಿ ಬೇರೆ ನಮ್ಮ ಪ್ರಾರಂಭ ಮಾಡ್ತೀನಿ ನಾಂಡ ಬರ್ಕಿನ ಚಿತ್ತಿನ ವಿಘ್ನ ಮಾತ ಪರಿಹಾರ ಮಂತ್ರಿಗೆ ನನ್ನ ಆರಾಧನೆ ಮಂತ್ಪಂದೆ ಡುಮುಕೋಯ ಅಂದಾಂಡ ವಿಘ್ನ ಮಾತ ಕಂಡು ಪಾಡುವೇನೆ ಎಂದು ಬಂದು ಅಂತಾನಿಲ್ಲವರ ವಿಶೇಷವಾದ ಇನಿತ ದಿನ ತಾನು ಆ ಅಗ್ನಿಮುಖೇನ ಪಂತೆ ಅಗ್ನಿಮುಖಾವೈ ದೇವಾಹ ನಾಥ ದೇವಿಯರನ್ನೆಲ್ಲ ಒಂದು ಮೋನೆಡೆ ಸ್ಥಾನ ಪಡೆದೊಂದಿನ ಆ ಅಗ್ನಿದೇವರು ನೇರವಾಗಿ ನಮ್ಮ ಗಣಪತಿ ದೇವಿಯರ ಸಂಪರ್ಕ ಮಂತ್ರೆ ಸಾಧ್ಯವಿದೆ ಅಂಚಾನಿರಿದವರ ಅಗ್ನಿ ಪ್ರತಿಷ್ಠಾಪನೆ ಮಂತೊಂದು ಆ ಅಗ್ನಿದೇವಿಯರ ನಿಮಿತ್ತ ಪಂಪೆರೆ ವಿಶ್ವಾಸೋ ಫಲದಾಯಕ ಅಂತ ನಮ್ಮ ಕೊರನಂಚಿತ್ತಿನ ಆ ದಿನ ಅಗ್ನಿದೇವರ ಗಣಪತಿ ದೇವರಿಗೆ ಹೋದ ಅರ್ಪಣೆ ಮಂತ್ರಿ ಪಂಪಿನ ಚಿತ್ತಿನ ಒಂದಿ
ದೃಢವಾಗಿ ಚಿಕ್ಕ ವಿಶ್ವಾಸ ಅಗ್ನಿದೇವರು ನಮಗೆ ದಿಯೊಂದು ಗಣಪತಿ ದೇವರ ಅಲ್ಲಿ ಸ್ವೀಕಾರವಂತೊಂದು ನಮಗೆ ಅನುಗ್ರಹವಂತರೇ ಬಂದಿನ ನಂಬಿಕೆನ ದಿಯೊಂದು ನಮ್ಮ ಈ ಯಜ್ಞ ಯಾಗ ಮಂತ್ರನ ದಾಂಡ ಖಂಡಿತವಾದ ದೇವರ ಅನುಗ್ರಹವಂತರೇ ಅಂತ ಅಲ್ಲಿದ್ದವರ ಭಕ್ಷ ಪ್ರಿಯೋ ಗಣಪತಿ ಹಿಂದೂ ಕಂದು ಗಣಪತಿ ಏನೋ ಗಣಪತಿ ನಮೋ ಪ್ರಭದೇವತೆ ನಮಸ್ತೆ ಲಂಬೋಧರಾಯ ಏಕದಂತಾಯ ವಿಘ್ನಾಶಿನೇ ಶುದ್ಧಾಯ ಶ್ರೀ ವರದಮೂರ್ತಯೇ ನಮಃ श्रीमन्महागणपतये नमः मातेरला बल्ले अग्नये नमः स्वस्ति श्रद्धा मेधा यशः प्रज्ञा विद्या बुद्धिं श्रियं बलं आयुष्यं तेजः आरोग्यं देहि मे भव्यवाहन देहि मे गणनायक श्रीमन्महागणपते नमः मनसोद्दिष्ट प्रार्थनां समर्पयामि तानि कानि पापानि जन्मान्तराणि तानि पश्यन्ति प्रदक्षिण्यं पदे पदे पापोऽहं पापकर्माहं पापात्मा पापसम्भवा त्राहि मां कृपया देव शरणागतवत्सल अन्यथा सन्नातीर्मे शरणं मम तस्मात् कारुण्यभावेन रक्ष प्रार्थना समर्पयामि। ओम मंगल भगवान विष्णु मंगल मधुसूदनः मंगलम देवकी पुत्रो मंगलम गरुडध्वजः सर्वमंगल मांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। व्यासा पद्मासनस्था विपुलघटितकी पद्मपत्रायताक्षी गंभीरा वर्तनाभिस्तन वर्णमिता शुभ्रवस्त्रोत्तरीया लक्ष्मी देवी गजेन्द्रेण मणिगणितचिते स्थापिता हेमकुण्डैः नित्यं सा पद्महस्तमोदतगृहे सर्वमाङ्गल्ययुक्तः ಪ್ರಾರಂಭದ ಮುಹೂರ್ತದ ದೇವಿ ಸುಮುಹೂರ್ತವಾದ ಅನುಗ್ರಹ ಈ ಸಂಸ್ಥೆ ಉದ್ಯೋಗಸ್ಥರಿಗೆ ಆಡಳಿತ ಸಂಪೂರ್ಣ ಯೋಗವಾಗಿ ಮನೋನಿತ್ಯಗಳು ಹೆಚ್ಚಿನ ಶಾಖೆ ಕೂಡ ನಮಸ್ಕಾರ ವಿಶ್ವಾಸವನ್ನು ರೈತರು ಕೂಡ ಹೋದರ ಕೂಡ ಭಗವಂತ ಮಹಾಗಣಪತಿ ದೇವರು ಅಂತಾನೆ ಅಪ್ಪ ಒಳ್ಳೆ ಶ್ರೀ ಮಹಾಲಕ್ಷ್ಮಿ ಕೂಡ ಅನುಗ್ರಹ ಮತ್ತು ಉದ್ಧಾರ ಗೋವಾರ ಪ್ರೀತಿ ಅದೇವಿ ಕರಣಾರವಿದ್ದರೂ ಸೇರಿ ಗೋವಿಂದಾನಿ ಗೋವಿಂದ ಬಾಬಾನಿ ಜನ್ಮಾಂತರ ಕೃತಾಂತ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ
ಭಕ್ತಿಪೂರ್ವಕವಾಗಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠ ಕೊಂಡೂರು ಕುಪ್ಪಳದ ಪೂಜಾರಿ ಅವರನ್ನ ಕೂಡ ಹಾಗೂ ಚಂದ್ರಾವತಿ ವಿಶ್ವನಾಥ್ ಅವರನ್ನ ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಉಮಾಮಹೇಶ್ವರ ಕ್ಷೇತ್ರ ತಾವರ ಮಂಗಳೂರು ಇದರ ಆಡಳಿತ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀ ಕೇಶವ ಮಳಲಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾಗೇಶ್ ಕಲ್ಲಡ್ಕ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಅಧ್ಯಕ್ಷರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇವತ್ತು ಬಹಳ ಸಂತಸದ ಮತ್ತು ಸಂಭ್ರಮದ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಪಡೀಲ್ ಶಾಖೆಯ ಅಂದ್ರೆ ಒಂದು 15ನೆಯ ಶಾಖೆಯ ಉದ್ಘಾಟನೆಯ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿರುವಂತಹ ಎಲ್ಲ ಬಂಧುಗಳನ್ನ, ಎಲ್ಲ ನಮ್ಮ ಗ್ರಾಹಕ ಮಿತ್ರರನ್ನ, ಗ್ರಾಹಕ ದೇವರನ್ನ ಅತ್ಯಂತ ಗೌರವಾದರಗಳಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವರ ಆಶೀರ್ವಾದವನ್ನು ಪಡೆಯುತ್ತಾ ಬ್ಯಾಂಕಿನ ಉದ್ಘಾಟನೆಯನ್ನ ಈಗಾಗಲೇ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಿದ್ದಾರೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ನಮಗಿವತ್ತು ಗೊತ್ತಿದೆ, ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 33 ವರ್ಷಗಳ ತನ್ನ ಅನನ್ಯ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು. ಗಾಣಿಗ ಸಮಾಜದ ಗಣ್ಯರು ಸೇರಿ ಹಿಂದುಳಿದ ಸಮಾಜದ ಏಳಿಗೆಗೋಸ್ಕರ ಒಂದು ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀ ಬಿ ತೇಜ್ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು 1992 ಅತ್ತಾವರದ ಉಮಾಮಹೇಶ್ವರ ಕ್ಷೇತ್ರದ ಬಳಿ ಒಂದು ಸಣ್ಣ ಕೊಠಡಿಯಲ್ಲಿ ಕೇವಲ 3 ಲಕ್ಷ ಪಾಲು ಬಂಡವಾಳದೊಂದಿಗೆ ಆರಂಭಿಸಿದಂತಹ ಸೊಸೈಟಿ 2024-25ನೇ ಸಾಲಿನಲ್ಲಿ 2186 ಕೋಟಿ ವ್ಯವಹಾರವನ್ನು ಮಾಡುವ ಮೂಲಕ ಕರಾವಳಿಯ ಅಗ್ರಗಣ್ಯ ಸಹಕಾರಿ ಸಂಸ್ಥೆ ಅನ್ನುವಂತಹ ಹೆಸರಿಗೆ ಮತ್ತು ಹೆಮ್ಮೆಗೆ ಪಾತ್ರವಾಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತಸದ ವಿಚಾರ. ಇದೀಗ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಹೊತ್ತು ದೇವರ ಸ್ತುತಿಯನ್ನು ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಆ ಪ್ರಕಾರವಾಗಿ ಇದೀಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಶುಭ ಅನುಷಾ ಎಂ ಇವರು. पाहि प्रसन्न गौरी नंदन गजानन गिरिजानंदन निरंजन षण्मुख सोदर गजानन षण्मुख सोदर गजानन गजानन शुभानन गजानन शुभानन पाहि प्रभो मां पाहि प्रसन्न पाहि प्रभो मां पाहि प्रसन्न गौरी नंदन गजानन गिरिजानंदन निरंजन गौरी नंदन गजानन गिरिजानंदन निरंजन. ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು. ಕರಾವಳಿದ ನಮ್ಮ ಈ ಪುಣ್ಯದ ಮೊನ್ನೆ ಕುಡ್ಲದ ಇವಂಜಿ ಪಡಿಲದ ಬಾಗಡು ಸಿರಿದು ನುಂಚಿನ ಮಾತಿರಲಿನ ಬೊಕೊರ ಈ ಕಾರ್ಯಕ್ರಮಕ್ಕೆ ಮೋಕಿಡಿ ಎದುಕೊನ್ನೋದಲ್ಲ. ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ 15ನೇ ಪಡೀಲ್ ಶಾಖೆಯ ಈ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ನಮ್ಮ ಜೊತೆ ಗಣ್ಯರು ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನಡೆದಿದ್ದು 15ನೇ ಪಡೀಲ್ ಶಾಖೆಯ ಈ ಉದ್ಘಾಟನಾ ಸಮಾರಂಭದ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಅತಿಥಿ ದೇವೋಭವ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಿರ್ದೇಶಕರಾದಂತಹ ಶ್ರೀ ನಾಗೇಶ್ ಎನ್ ಸರ್ ಅವರು. ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವರನ್ನು ಸ್ಮರಿಸಿಕೊಂಡು ಗ್ರಾಮದ ದೇವರಾದಂಥ ಸೂರ್ಯನಾರಾಯಣ ಮರೋಳಿ ಇವರ ಅನುಗ್ರಹದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ
15ನೇ ಶಾಖೆ ಸಂಕ್ರಮಣ ಕಾಲದಲ್ಲಿ ಉದ್ಘಾಟನೆಯಾಗಿದೆ. ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಪರಮ ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಲೋ. ಪರಮ ಪೂಜ್ಯ ಶ್ರೀ ನಿತ್ಯಾನಂದ ಯೋಗಾಶ್ರಮ ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠ ಮುಕೊಂಡೆವರು ಉಪ್ಪಳ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ನಮ್ಮ ನಿರ್ದೇಶಕರಾದಂತಹ ಶ್ರೀ ರವೀಂದ್ರ ಟಿಯವರು ಫಲಪುಷ್ಪವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಾಧಾರಗಳಿಂದ ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು, ಹಿರಿಯರು, ನಮಗೆಲ್ಲ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಂತಹ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಅತ್ಯಂತ ಗೌರವಾಧಾರಗಳಿಂದ ಫಲ ಪುಷ್ಪವನ್ನು ನೀಡಿ ತುಳಸಿ ಮಾಲೆಯನ್ನು ಅವರಿಗೆ ಅರ್ಪಿಸಿ ಅತ್ಯಂತ ಭಕ್ತಿಪೂರ್ವಕವಾಗಿ ಗೌರವಾಧಾರಗಳಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಎಸ್ ವೆಂಕಟೇಶ್, ಅಧ್ಯಕ್ಷರು ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು, ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಭಿನ್ನವಿಸ್ತಾ ಅವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಗೌರವಾಧಾರಗಳಿಂದ ಸ್ವಾಗತಿಸಿದ ನಿರ್ದೇಶಕರಾದ ಶ್ರೀ ಪ್ರಕಾಶ್ ಬಿ ಅವರು ಅವರಿಗೆ ಹೂವನ್ನು ನೀಡಿ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಮತ್ತು ದಕ್ಷತೆಯಿಂದ ಈ ಸೊಸೈಟಿಯನ್ನು ಬಹಳ ಅದ್ಭುತವಾಗಿ ಮುನ್ನಡೆಸ್ತಾ ಇರುವವರು ಅವರನ್ನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿದಂಥ ಸನ್ಮಾನ್ಯ ಶ್ರೀ ಗಣೇಶ್ ಶೆಟ್ಟಿ ಗುಡ್ಡೆಗೊತ್ತು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ, ಇವರು ನಮ್ಮೊಂದಿಗಿದ್ದಾರೆ. ಭದ್ರತಾ ಕೊಠಡಿಯನ್ನು ಉದ್ಘಾಟನೆಯನ್ನು ನೆರವೇರಿಸಿದಂಥ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಗಣೇಶ್ ಶೆಟ್ಟಿ ಗುಡ್ಡೆಗುತ್ತು ಅವರನ್ನ ನಿರ್ದೇಶಕರಾದ ಶ್ರೀ ಕೇಶವ ಎಂ ಅವರು ಗೌರವದ ಶಾಲನ್ನು ಹಾಕಿ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವಾಧಾರಗಳಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಇನ್ನೋರ್ವ ಅತಿಥಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು, ಪ್ರವರ್ತಕರು, ಪುಟ್ಟಣ್ಣ ಕಣಗಾಲ್ ಪ್ರತಿಷ್ಠಾನ ಮಂಗಳೂರು, ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರನ್ನ ನಿರ್ದೇಶಕರಾದ ಶ್ರೀ ತಾರನಾಥ ಸುವರ್ಣ ಅವರು ಗೌರವದ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಾಧಾರಗಳಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಯಾನೆ ಸಫಲಿಗರ ಮಾತೃ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಬಹಳ ವಿನಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ವಿಶ್ವಾಸ್ ಕುಮಾರ್ ದಾಸ್ ಅವರನ್ನು ಕೂಡ ನಿರ್ದೇಶಕರಾದ ಶ್ರೀ ರಾಜನ್ ಕುಮಾರ್ ಎಚ್.ಎಸ್. ಅವರು ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಇನ್ನೋರ್ವ ಅತಿಥಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಶ್ರೀಮತಿ ಶೋಭಾ ಪೂಜಾರಿ ಅವರು, ಇವರು ನಮ್ಮ ಮೇಲೆ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶೋಭಾ ಪೂಜಾರಿ ಅವರನ್ನ ಪಟೇಲ್ ಶಾಖೆಯ ಶಾಖಾಧಿಕಾರಿಯಾದಂಥ ಶ್ರೀಮತಿ ದಿವ್ಯಾ ಎಂ ಅವರು ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾರೆ.
ಶ್ರೀ ಉಮಾಮಹೇಶ್ವರ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀಯುತ ಕೇಶವ ಮಳಲಿ ನಮ್ಮೊಂದಿಗಿದ್ದಾರೆ. ಬಹಳಷ್ಟು ವಿನಯದಿಂದ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕೇಶವ ಮಳಲಿ ಅವರನ್ನ ನಿರ್ದೇಶಕರಾದ ಶ್ರೀ ಭರತ್ ಕುಮಾರ್ ಎ ಅವರು ಶಾಲನ್ನ ಹೊದಿಸಿ ಪುಷ್ಪವನ್ನು ನೀಡಿ ಗೌರವಾದರಗಳಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ. ಸನ್ಮಾನ್ಯ ಶ್ರೀ ನಾಗೇಶ್ ಕಲ್ಲಡ್ಕ, ಅಧ್ಯಕ್ಷರು ಶ್ರೀ ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪಾಣೆಮಂಗಳೂರು, ಇವರು ಕೂಡ ನಮ್ಮ ಇಂದಿನ ಅತಿಥಿ. ಇವರನ್ನು ಕೂಡ ಅತ್ಯಂತ ವಿನಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನಾಗೇಶ್ ಕಲ್ಲಡ್ಕ ಅವರನ್ನ ನಿರ್ದೇಶಕರಾದ ಶ್ರೀ ನಾಗೇಶ್ ಎನ್ ಅವರು ಶಾಲನ್ನ ಹೊದಿಸಿ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ಸಮಾರಂಭದಲ್ಲಿ ನಮ್ಮ ಉಪಾಧ್ಯಕ್ಷರು, ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ನಿರ್ದೇಶಕರು ಕೂಡ ಭಾಗಿಗಳಾಗಿದ್ದಾರೆ. ಅವರನ್ನೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ಅದರ ಸರಾಫರು ಹಾಗೂ ಮಕರಂದ ನಿಧಿಯನ್ನು ಸಂಗ್ರಹಿಸುವಂಥ ಎಲ್ಲ ನಮ್ಮ ಸಂಸ್ಥೆಯ ಉದ್ಯೋಗಿಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆ ಈ ಮಟ್ಟಕ್ಕೆ ಇರಬೇಕಾದ್ರೆ ಇದರ ನಾಯಕತ್ವವನ್ನು ಹಿಡಿದವರಂತೂ ಶ್ರೀಯುತ ಬಿ ತೇಜ್ಪಾಲ್ರವರು ಶ್ರೀ ಉಮಾಮಹೇಶ್ವರ ಕ್ಷೇತ್ರದ ಮುಕ್ತೇಶ್ವರರಾಗಿ, ಗಾಣಿಗ ಸಂಘದ ಕಾರ್ಯದರ್ಶಿಗಳಾಗಿ, ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ನಮಗೆ ಬಹಳಷ್ಟು ಮಾರ್ಗದರ್ಶನ ಹಾಗೂ ನಿರ್ದೇಶನವನ್ನು ನೀಡಿದಂಥವರು ಶ್ರೀಯುತ ಬಿ ತೇಜ್ಪಾಲ್ ಇಂದು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಜನರಲ್ ಮ್ಯಾನೇಜರ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿವಿಧ ಶ್ರೀ ಅನಿಲ್ ಕುಮಾರ್ ಎಂ, ಪ್ರಧಾನ ವ್ಯವಸ್ಥಾಪಕರು, ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಇವರಿಗೆ ಅಧ್ಯಕ್ಷರು ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೂಡ ಅತಿಥಿಗಳ ಸ್ಥಾನದಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೆವರೆಂಡ್ ಫಾದರ್ ಫೆಡ್ರಿಕ್ ಮೊಂತೆರೋ ಅವರನ್ನ ನಿರ್ದೇಶಕರಾದ ಶ್ರೀ ಪದ್ಮನಾಭ ಮರೋಳಿ ಅವರು ಶಾಲನ್ನ ಹೊದಿಸಿ ಅವರಿಗೆ ಹೂವನ್ನು ನೀಡಿ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವಾದರಗಳಿಂದ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೇಲೆ ಪ್ರೀತಿಗೆ ನೆಟ್ಟು ಆಗಮಿಸಿದಂತಹ ಒಡಿಯೂರು ಶ್ರೀ ವಿದ್ಯೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಲಯನ್ ಸುರೇಶ್ ರೈ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಧಾನವಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ದೀಪ ಅಂತ ಹೇಳಿದ್ರೆ ಅದು ಜ್ಞಾನದ ಸಂಕೇತ. ದೀಪವನ್ನ ಬೆಳಗಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟಿಸುವಂತಹ ಹೊತ್ತು ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಒಟ್ಟು ಸೇರಿ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. 15ನೇ ಪಡೀಲ್ ಶಾಖೆಯ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವಾದರಗಳಿಂದ ಕೇಳಿಕೊಳ್ತಾ ಇದ್ದೇವೆ. ಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Bye.
2017ರಲ್ಲಿ ಉತ್ತಮ ಸಹಕಾರ ಸಂಘ ರಾಜ್ಯ ಪ್ರಶಸ್ತಿ, ಅದರ ಜೊತೆಗೆ 2016-17ರಲ್ಲಿ ಸಾಧನಾ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಸರಮಾಲೆಯನ್ನ ತನ್ನದಾಗಿಸಿಕೊಂಡಂತಹ ಕರಾವಳಿಯ ಅಪ್ರತಿಮ ಮತ್ತು ಅದ್ವಿತೀಯವಾದಂತಹ ಸಹಕಾರಿ ಸಂಘ ಅಂತ ಹೇಳಿದ್ರೆ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಇದೀಗ ಸಂಘ ನಡೆದು ಬಂದಂತಹ ಹಾದಿಯ ಬಗ್ಗೆ ನಮಗೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟು ನಮ್ಮ ಮೇಲೆ ಆಗಮಿಸಿ ಇದೀಗ ತುರ್ತು ಕಾರ್ಯದ ನಿಮಿತ್ತ ತೆರಳುತ್ತಾ ಇರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದಂತಹ ಶ್ರೀಮತಿ ಶೋಭಾ ಪೂಜಾರಿ ಅವರಿಗೆ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂತಹ ಶ್ರೀ ಎಸ್ ವೆಂಕಟೇಶ್ ಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನ ಗೌರವಿಸಿ ಅವರಿಗೆ ಬೀಳ್ಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪ್ರಧಾನ ಕಚೇರಿ ಕರಾವಳಿ ಸೌಧ 10 ಮಂಗಳೂರು 1. ಗಾಣಿಗ ಸಮಾಜದ ಗಣ್ಯರು ಸಭೆ ಸೇರಿ ಹಿಂದುಳಿದ ಸಮಾಜದ ಏಳಿಗೆಗಾಗಿ ಒಂದು ಹಣಕಾಸು ಸಂಸ್ಥೆಯನ್ನು ಮನಗಂಡು ಶ್ರೀ ಬಿ ತೇಜ್ಪಾಲ್ ಇವರ ಅಧ್ಯಕ್ಷತೆಯಲ್ಲಿ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತಾರೀಕು 19/4/1992 ಅತ್ತಾವರ ಉಮಾಮಹೇಶ್ವರ ಕ್ಷೇತ್ರದ ಬಳಿ ಇರುವ ಒಂದು ಸಣ್ಣ ಕಠೋಡಿಯಲ್ಲಿ ರೂಪಾಯಿ 3 ಲಕ್ಷ ಪಾಲು ಬಂಡವಾಳದೊಂದಿಗೆ ಕಾರ್ಯಾರಂಭಿಸಿದ ನಮ್ಮ ಸೊಸೈಟಿಯು ಇಂದು ಮಂಗಳೂರು ತಾಲೂಕಿನ ಕ್ಷೇತ್ರದಿಂದ ಕಾರ್ಯಕ್ಷೇತ್ರವನ್ನು ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿ ಮಂಗಳೂರು ತಾಲೂಕಿನ ಅತ್ತಾವರದಲ್ಲಿ ತೊಕ್ಕೊಟ್ಟು, ಉರ್ವ ಸ್ಟೋರ್, ಗುರುಪುರ ಕೈಕಂಬ, ಬಿಕರ್ನಗಟ್ಟೆ, ಮಾರ್ಕೆಟ್ ರಸ್ತೆ ಶಾಖೆ, ಅಸೈಗೋಳಿ, ಉಳ್ಳಾಲ, ಕಾವೂರು, ಬಚ್ಪೆ, ಅಡ್ಡೂರು, ಜಪ್ಪು, ಉರುವ ಮಾರ್ಕೆಟ್ ಹಾಗೂ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯಲ್ಲಿ ಒಟ್ಟು 14 ಶಾಖೆಗಳನ್ನು ಈಗಾಗಲೇ ಹೊಂದಿ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಸಂಘವು ಸ್ಥಾಪನೆಯಾದ 33 ವರ್ಷಗಳಲ್ಲಿ ನಮ್ಮ ಸೊಸೈಟಿಯು ಬಹಳ ಪ್ರಗತಿ ಪಡೆದಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಪ್ರಸ್ತುತ ಸೊಸೈಟಿಯು ಒಟ್ಟು 6,340 ತರಗತಿ ಸದಸ್ಯರನ್ನು ಹೊಂದಿದ್ದು ಒಟ್ಟು 13,52,00,000 ಪಾಲ್ಬಂಡವಾಳ, 210 ಕೋಟಿಯಷ್ಟು ಠೇವಣಿಯನ್ನು ಹೊಂದಿರುತ್ತದೆ ಹಾಗೂ ಒಟ್ಟು ರೂಪಾಯಿ 37,21,00,000 ಕ್ಷೇಮ ನಿಧಿ ಮತ್ತು ಇತರ ನಿಧಿಯನ್ನು ಹೊಂದಿರುತ್ತದೆ. ಸೊಸೈಟಿಯು 2024-25ನೇ ಸಾಲಿನಲ್ಲಿ ಗರಿಷ್ಠ 8,03,00,000 ಲಾಭ ಗಳಿಸಿದ್ದು ಸತತವಾಗಿ 27 ವರ್ಷದಲ್ಲಿ ಆಡಿಟ್ ವರ್ಗೀಕರಣದಲ್ಲಿ ಎ ತರಗತಿಯನ್ನು ಪಡೆದಿರುತ್ತದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. 2023-24ನೇ ಸಾಲಿನಲ್ಲಿ ನಾವು 22% ಲಾಭಾಂಶವನ್ನು ಸದಸ್ಯರಿಗೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. 2024-25ನೇ ಸಾಲಿನಲ್ಲಿ ವಿವಿಧ ಸಾಲದ ರೂಪದಲ್ಲಿ ರೂಪಾಯಿ 717 ಕೋಟಿಯಷ್ಟು ಸಾಲವನ್ನು ನೀಡಲಾಗಿದೆ ಹಾಗೂ ಒಟ್ಟು ರೂಪಾಯಿ 201 ಕೋಟಿಯಷ್ಟು ಮೊತ್ತವು ಸಾಲದ ರೂಪದಲ್ಲಿ ಇರುತ್ತದೆ. 2024-25ನೇ ಸಾಲಿನಲ್ಲಿ ಒಟ್ಟು ರೂಪಾಯಿ 2,186 ಕೋಟಿ ವ್ಯಾಪಾರ ವಹಿವಾಟು ಮಾಡಿರುತ್ತೇವೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಸ್ವಂತ ಆಸ್ತಿಗಳು: ನಮ್ಮ ಸೊಸೈಟಿಯು ಪ್ರಧಾನ ಕಚೇರಿ ಹಾಗೂ ಅತ್ತಾವರ ಶಾಖೆಗೆ ಅತ್ತಾವರದಲ್ಲಿ ರೂಪಾಯಿ 1,37,00,000 ಮೊತ್ತವನ್ನು ನೀಡಿ ಖರೀದಿಸಿದ 6.92 ಸೆಂಟ್ ಸ್ಥಳದಲ್ಲಿ ಸುಮಾರು ರೂಪಾಯಿ 1.20 ಕೋಟಿಯಷ್ಟು ವೆಚ್ಚದಲ್ಲಿ ನಿರ್ಮಿಸಲಾದ ನಮ್ಮ ಸ್ವಂತ ಕಟ್ಟಡ ಕರಾವಳಿ ಸೌಧವನ್ನು ಹೊಂದಿರುತ್ತದೆ. ಸೊಸೈಟಿಯು ಉಳ್ಳಾಲ ಶಾಖೆಗೆ ಇನ್ಲಾಂಡ್ ಇಂಫೆಲ್ಲ ಕಟ್ಟಡದಲ್ಲಿ ಸುಮಾರು 91 ಲಕ್ಷದಷ್ಟು ಮೌಲ್ಯದ ಸ್ವಂತ ಕಚೇರಿಯನ್ನು ಹೊಂದಿರುತ್ತದೆ. ಹಾಗೆಯೇ ನಮ್ಮ ಸಂಘದ ಬಿಕರ್ನಗಟ್ಟೆ ಶಾಖೆಗೆ ಕೂಡ ಮರಿಯನ್ ಪ್ಯಾರಡೈಸ್ ಅವೆನ್ಯೂ ಕಟ್ಟಡದಲ್ಲಿ ಸುಮಾರು 1,495 ಚದರ ಅಡಿ ಸುಮಾರು 1.47 ಕೋಟಿಯಷ್ಟು ಮೌಲ್ಯದ ಸ್ವಂತ ಕಚೇರಿಯನ್ನು ಹೊಂದಿರುತ್ತದೆ. ಹಾಗೂ ನಮ್ಮ ಸಂಘದ ಮಾರ್ಕೆಟ್ ರಸ್ತೆ ಶಾಖೆಗೆ ನೆಲ್ಲಿಕಾಯಿ ರಸ್ತೆಯಲ್ಲಿರುವ ಜನಪ್ರಿಯ ಕಾಂಪ್ಲೆಕ್ಸ್ನಲ್ಲಿ 96 ಲಕ್ಷದ ಮೌಲ್ಯದ ಸ್ವಂತ ಕಚೇರಿಯನ್ನು ಹೊಂದಿರುತ್ತದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಪ್ರಸ್ತುತ ಇಂದು ಉದ್ಘಾಟನೆಗೊಂಡ ಪಡೀಲ್ ಶಾಖೆಯು ಕೂಡ ನಮ್ಮ ಸ್ವಂತ ಕಚೇರಿಯಲ್ಲಿ ಪ್ರಾರಂಭಿಸಿದೆ ಎಂದು ತಿಳಿಸಲು ನಾನು ಸಂತೋಷ ಪಡುತ್ತೇನೆ. ಹಾಗೂ ಇಂದಿನ ದಿನ ಈ ಶಾಖೆಗೆ ಒಟ್ಟು ರೂಪಾಯಿ 65 ಲಕ್ಷದಷ್ಟು ಠೇವಣಿ
ಸಂಗ್ರಹಣೆ ಆಗಿರುತ್ತದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ಠೇವಣಿ ಹೂಡಿರುವ ಎಲ್ಲ ಗ್ರಾಹಕ ಸದಸ್ಯರಿಗೆ ಹಾಗೂ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಹಾಗೂ ತಾವು ಸಂಘದ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಸಂಘಕ್ಕೆ ದೊರಕಿರುವ ಪುರಸ್ಕಾರಗಳು ನಮ್ಮ ಸೊಸೈಟಿಯ ಪ್ರಗತಿಯನ್ನು ಹಾಗೂ ಅಮೋಘ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ವತಿಯಿಂದ ಮೈಸೂರಿನಲ್ಲಿ ಜರುಗಿದ ಸಹಕಾರ ಚಳವಳಿಯ ಶತಮಾನೋತ್ಸವ ಮುಕ್ತಾಯ ಸಮಾರಂಭ 2007ರ ಸುಸಂದರ್ಭದಲ್ಲಿ ನಮ್ಮ ಸೊಸೈಟಿಗೆ ರಾಜ್ಯದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಪಡೆದಿರುತ್ತೇವೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಸೊಸೈಟಿಯು ಸಹಕಾರ ರಂಗದಲ್ಲಿ ಸಲ್ಲಿಸಿರುವ ಸೇವೆ ಹಾಗೂ ಕಾರ್ಯಸಾಧನೆಯನ್ನು ಗುರುತಿಸಿ ಬಾಗಲಕೋಟೆಯಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2017ರ ಸಮಾರಂಭದಲ್ಲಿ ನಮ್ಮ ಸೊಸೈಟಿಯು ಉತ್ತಮ ಸಹಕಾರ ಸಂಘ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಸೊಸೈಟಿಯ ಕಾರ್ಯಸಾಧನೆಯನ್ನು ಪರಿಗಣಿಸಿ ತಾರೀಕು 15/11/2017ರಂದು ಮಂಗಳೂರಿನಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಸಂಘಕ್ಕೆ 2017-18ನೇ ಸಾಲಿನ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಲಭಿಸಿರುತ್ತದೆ ಎಂದು ತಿಳಿಸಲು ತುಂಬ ಸಂತೋಷವಾಗುತ್ತಿದೆ. ನಮ್ಮ ಸೊಸೈಟಿಯು ಸಾಧಿಸಿದ ಸರ್ವತೋಮುಖ ಪ್ರಗತಿಯನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಮಹಾಸಭೆಯಲ್ಲಿ ನಮ್ಮ ಸೊಸೈಟಿಗೆ ಸಾಧನ ಪ್ರಶಸ್ತಿ 2016-17 ಅನ್ನು ನೀಡಲಾಗಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ವಾಣಿಜ್ಯ ಹಾಗೂ ಖಾಸಗಿ ಬ್ಯಾಂಕ್ ರಂಗದಲ್ಲಿ ಹಾಗೂ ಇತರ ಸಹಕಾರ ಸಂಘಗಳ ತೀವ್ರ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಕೂಡ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಪತ್ತಿನ ಸಹಕಾರ ಸಂಘ ಎಂದು ಗುರುತಿಸಿಕೊಂಡಿರುವುದು ಒಂದು ಉತ್ತಮ ಬೆಳವಣಿಗೆ. ಈ ಬೆಳವಣಿಗೆಗಳಿಗೆ ರೂವಾರಿಗಳು ತಾವೆಲ್ಲರೂ ಎಂದು ಅಭಿಮಾನದಿಂದ ಹೇಳುತ್ತೇವೆ. ತಮ್ಮೆಲ್ಲರ ಸಹಕಾರ ಹಾಗೂ ಮಾರ್ಗದರ್ಶನ ಈ ಸೊಸೈಟಿಗೆ ಶ್ರೀರಕ್ಷೆಯಾಗಿದೆ. ತಮ್ಮ ಈ ಸೊಸೈಟಿಯ ಸಾಧನೆಯ ಶಿಖರವನ್ನೇರಲು ಮೂಲ ಕಾರಣ ಸೊಸೈಟಿಯ ಸದಸ್ಯರು, ಠೇವಣಿದಾರರು, ಗ್ರಾಹಕರು ನಮ್ಮ ಸೊಸೈಟಿಯ ಮೇಲೆ ಇಟ್ಟಿರುವ ವಿಶ್ವಾಸ ಎಂದು ಹೇಳಿದರೆ ತಪ್ಪಾಗಲಾರದು. ಹಾಗೂ ಸಂಘದ ಬೆಳವಣಿಗೆಯಲ್ಲಿ ಸಹಕರಿಸಿದ ಎಲ್ಲ ಶಾಖೆಗಳ ಸರಫರಿಗೆ, ಮಕರಂದ ನಿಧಿ ಸಂಗ್ರಾಹಕರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಅವರ ಅಮೂಲ್ಯ ಕೊಡುಗೆಯನ್ನು ಕೃತಜ್ಞಪೂರ್ವಕವಾಗಿ ನೆನೆಯುತ್ತಿದ್ದೇವೆ. ಸಂಘದ ಬೆಳವಣಿಗೆಯಲ್ಲಿ ನನ್ನೊಂದಿಗೆ ಕೈ ಜೋಡಿಸುವ ಹಾಗೂ ಜನಪರ ಕಾಳಜಿಯನ್ನು ಹೊಂದಿರುವುದರ ಜೊತೆಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ಸ್ಥಾಪಕ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಮಾಜಿ ನಿರ್ದೇಶಕರುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘದ ಪ್ರಸ್ತುತ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಗಳಲ್ಲಿ ಸೊಸೈಟಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ತಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತೇನೆ. ಸಹಕಾರದಿಂದ ಸಂಘಟನೆ ಬೆಳೆಯಲಿ, ಸಂಘಟನೆಯಿಂದ ಸಮಾಜ ಅಭಿವೃದ್ಧಿಯಾಗಲಿ ಎಂದು ಹಾರೈಸುತ್ತಾ ಈ ಸಂಘದ ಯಶಸ್ವಿಗೆ ನನಗೆ ಪ್ರೋತ್ಸಾಹ ಸಹಕರಿಸಿದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಅಂತ್ಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಇವತ್ತು ಬೆಳಗ್ಗಿನಿಂದ ನಮ್ಮ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆಯನ್ನು ನೆರವೇರಿಸಿದವರು ನಿಮ್ಮೆಲ್ಲರ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ನಮ್ಮ ಈ ಶಾಖೆಗೆ ಆಗಮಿಸಿ ಈ ಒಂದು ಶಾಖೆಯ ಉದ್ಘಾಟನೆಯನ್ನ ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿದವರು. ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮಾರ್ಗದರ್ಶನವನ್ನ ಮಾಡುವವರು, ನಮಗೆ ಆಶೀರ್ವಾದವನ್ನ ಕೊಡುವವರು. ಅಷ್ಟೇ ಅಲ್ಲ, ಕೊಂಡೆಯೂರು ಅನ್ನುವಂತಹ ಆ ಭಾಗದಲ್ಲಿ ಇವತ್ತು ಅದ್ಭುತವಾದಂತಹ ಆಧ್ಯಾತ್ಮಿಕ ಚಿಂತನೆಯನ್ನ ಬೆಳೆಸಿ ಸಾಮಾಜಿಕವಾಗಿ ಮತ್ತು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ದುಡಿತಾ ಇರುವವರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವವರು ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ ಕೊಂಡೆಯೂರು ಉಪ್ಪಳದ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಆಶೀರ್ವಾದವನ್ನು ನಮಗೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. आचार्य पवनोस्माकम् आचार्य नीच भारती देवो नारायण श्रीशः देवी मंगलदेवता श्री हरिगुरुभ्यो नमः. करावली क्रेडिट कोऑपरेटिव सोसाइटी
ತನ್ನ 15ನೇ ಶಾಖೆಯನ್ನು ಪಡೀಲ್ನ ಈ ಪ್ರದೇಶದಲ್ಲಿ ಇವತ್ತು ಉದ್ಘಾಟನೆಗೊಳಿಸಿ ಸಮಾಜಕ್ಕೆ ಸೇವೆಗಾಗಿ ಒದಗುವಂತೆ ಮಾಡಿದ್ದಾರೆ. ಗಾಣಿಗ ಸಮಾಜದವರು ಸಮಾಜಕ್ಕೆ ಒಳ್ಳೆಯ ಸೇವೆ ಮಾಡಬೇಕು ಎಂಬಂತಹ ಉದ್ದೇಶದಿಂದ ಒಗ್ಗೂಡಿಕೊಂಡು ಸಂಸ್ಥೆಯನ್ನು ಮಾಡಿದ್ದೀನಿ. ಸೂರ್ಯನ ಕೆಲಸ ಲೋಕಕ್ಕೆ ಬೆಳಕನ್ನು ಕೊಡುವುದು. ಆದರೆ ಸೂರ್ಯ ಇಲ್ಲದ ಸಮಯದಲ್ಲಿ ಹಣತೆಯ ಅವಶ್ಯಕತೆ ಇರ್ತದೆ, ದೀಪದ ಅವಶ್ಯಕತೆ ಇರ್ತದೆ. ಅದು ಒಂದು ದೀಪದ ಬೆಳಕು ಮತ್ತು ಅದಕ್ಕಿಂತ ಹೆಚ್ಚುತ್ತಾ ಹೋದರೆ ಆ ದೀಪದ ಬೆಳಕಿಗೆ ಹೇಗೆ ಕಾಂತಿ ಹೆಚ್ಚಿರುತ್ತದೋ ಅದೇ ರೀತಿಯಲ್ಲಿ ಈ ಸಂಸ್ಥೆ 15 ಹಣತೆಯನ್ನು ಬೆಳಗಿದಂತೆ ಅಷ್ಟು ಪ್ರದೇಶದಲ್ಲಿ ಜನಗಳಿಗೆ ವ್ಯವಹಾರಗಳಿಗೆ ಒಂದು ಬೆಳಕಾಗಿ ನಿಂತಿದೆ. ಇಂತಹ ಸಂಸ್ಥೆಯ ಮೂಲಕ ಅದು ಪೋಷಕರು, ಗ್ರಾಹಕರು, ಸೇವಕರು ಎಲ್ಲ ಸೇರಿ ತ್ರಿವೇಣಿ ಸಂಗಮದಂತೆ ಒಂದಿಷ್ಟು ವಾತಾವರಣ ನಿರ್ಮಾಣ ಮಾಡ್ತಾ ಇದೆ. ಜನಗಳ ಸೇವೆಗಾಗಿ ಇಂತಹ ಒಂದು ಅತ್ಯುತ್ತಮ ಸಂಸ್ಥೆ ದೊಡ್ಡದಾದಂತಹ ಕೊಡುಗೆಯನ್ನು ಕೊಡ್ತಾ ಇದೆ. ಸಾಮಾನ್ಯವಾಗಿ ಕೋಆಪರೇಟಿವ್ ಬ್ಯಾಂಕಿಗೆಲ್ಲ ಹೋದರೆ ಅಲ್ಲಿನ ನಿರ್ದೇಶಕರುಗಳ ಸಕಾಲಿಕ ನಿರ್ಣಯದಿಂದ ಜನಗಳನ್ನು ಅರ್ಹರನ್ನು ಗುರುತಿಸಿ ಸಹಕಾರವನ್ನು ಕೊಡುವ ಮೂಲಕ ಆ ಪ್ರದೇಶದ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನತೆಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಕೆಲವೊಮ್ಮೆಲ್ಲ ಏನಾದೊಂದು ಸಂಸ್ಥೆ ಅಥವಾ ತನ್ನ ಅಭಿವೃದ್ಧಿಗಾಗಿ ಒಮ್ಮೆಗೆ ಆರ್ಥಿಕ ಸಹಕಾರ ಬೇಕು ಅಂದಾಗ ಪಕ್ಕದಲ್ಲಿ ಸುಲಭದಲ್ಲಿ ಸಿಕ್ಕುವಂಥದ್ದು ಇಂತಹ ಸಹಕಾರಿ ಸಂಸ್ಥೆಯಿಂದ. ಹಾಗಾಗಿ ಇಂತಹ ಸಹಕಾರಿ ಸಂಸ್ಥೆಯ ಶಾಖೆಗಳು ಹೆಚ್ಚಾಗಬೇಕು, ಜನಗಳಿಗೆ ಸುಲಭವಾಗಿ ಆರ್ಥಿಕ ಸಹಕಾರ ಸಿಗುವಂತಾಗಬೇಕು, ತಮ್ಮ ಯೋಜನೆಗಳಿಗೆ ಬೆಂಬಲ ಪ್ರಾಪ್ತಿಯಾಗಿ ಆ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಕೊಡುವ ಸಂಸ್ಥೆಯಾಗಿ ಈ ಕರಾವಳಿ ಸಂಸ್ಥೆ ಅಭಿವೃದ್ಧಿಗೊಳ್ಳಬೇಕು. ಬಹಳಷ್ಟು ಮಂದಿಗೆ ಉದ್ಯೋಗ ನೀಡುವಂತಹ ಕೆಲಸವು ಈ ಸಂಸ್ಥೆ ಮೂಲಕ ಆಗುತ್ತದೆ. ಏನು ಸಂಪಾದನೆಯಿಂದ ಸಂಗ್ರಹಿಸಿದ ಹೆಚ್ಚಿದ್ದ ಹಣವನ್ನು ಠೇವಣಿ ಇಟ್ಟು ತಾವೂ ಲಾಭ ಪಡ್ಕೊಳ್ಳುವಂತಹ ಠೇವಣಿದಾರರ ಜೊತೆಗೆ ತಮ್ಮ ಕಷ್ಟ ಕಾಲದಲ್ಲಿ ಆಶಯವನ್ನು ಪಡ್ಕೊಂಡು ತಮ್ಮ ಕಷ್ಟದಿಂದ ಪಾರಾಗಿ ಮೇಲೆ ಬಂದು ಸ್ವಾವಲಂಬಿ ಬದುಕನ್ನು ಕಟ್ಟುವಲ್ಲಿ ಈ ಸಂಸ್ಥೆ ಬೆಂಬಲಕ್ಕೆ ನಿಂತುಕೊಂಡು ಪೋಷಣೆ ಮಾಡಿ ಈ ಊರಿನ ಜನಗಳ ಅಭಿವೃದ್ಧಿಯಲ್ಲಿ, ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡುವ ಮೂಲಕ ಒಂದು ಮಾದರಿ ಸಂಸ್ಥೆಯಾಗಿ ಬೆಳಗಿ ಬರಲಿ. ಈ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುವಂತಹ ಎಲ್ಲ ಉದ್ಯೋಗಿಗಳು ಜನಗಳನ್ನು ದೇವರೆಂದು ತಿಳ್ಕೊಂಡು ಕಷ್ಟದಲ್ಲಿ ಬಂದವರ ಮುಖದಲ್ಲಿ ಸಾಂತ್ವನವನ್ನು ತುಂಬಿ ನಗುವಿಂದ ತುಂಬಿ ಹೊರಡುವಂತೆ ಮಾಡಿ ಜನಸ್ನೇಹಿಯಾಗಿ, ಗ್ರಾಹಕ ಸ್ನೇಹಿಯಾಗಿ ವರ್ತಿಸಿ ಈ ಊರಿನ ಜನತೆಗೆ ಒಂದು ನಿಜವಾದ ಸಹಕಾರ ಸಂಸ್ಥೆಯಾಗಿ ಬೆಳಗಿ ಬರಲಿ. ತನ್ಮೂಲಕ ನಮ್ಮ ದೇಶದ ಅಭಿವೃದ್ಧಿಗೆ ವೇಗವನ್ನು ಕೊಡುವಂತಾಗಲಿ. ಸಂಸ್ಥೆಯನ್ನು ಎಲ್ಲರೂ ಸರಿಯಾಗಿ ಬಳಸಿಕೊಂಡು ಒಳ್ಳೆಯ ಪೋಷಣೆ ಮಾಡಿ ಈ ಸಂಸ್ಥೆ ಇನ್ನಷ್ಟು ಶಾಖೆಗಳನ್ನು ಹೊಂದುವಂತಾಗಲಿ. ಆ ಮೂಲಕ ಸಮಾಜದ ಸೇವೆಯನ್ನು ಬಲಿಷ್ಠಗೊಳಿಸಲಿ ಅಂತ ಹೇಳ್ತಾ, ಈ ಸಂಸ್ಥೆಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಭಗವಂತ ಅನುಗ್ರಹಿಸಲಿ. ಇದರ ಆಡಳಿತ ಮಾಡುವವರ ನೇತೃತ್ವ ಒಳ್ಳೆಯ ಮಾದರಿಯಾಗಲಿ ಮತ್ತು ಸಕಾಲಿಕ ತೀರ್ಮಾನ ಸಮಾಜಕ್ಕೆ ಪೂರಕವಾಗಲಿ. ಇಂತಹ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಬಹುಶಃ ತೇಜಪಾಲ್ ಅವರು ಅವರು ವಾಹನದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಸಮಯದ ಅವರ ಬಹಳ ದೊಡ್ಡ ತ್ಯಾಗದ ಫಲ ನೋಡಿ, 3 ಲಕ್ಷದಿಂದ ಆರಂಭ ಆಯಿತು ಅಂತ ಹೇಳಿದರು. ಆ 3 ಲಕ್ಷ ಇವತ್ತು ಸಾವಿರಾರು ಕೋಟಿ ವ್ಯವಹಾರ ಮಾಡುವಲ್ಲಿಗೆ ಹೊರಟಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು 4 ಜನ ಸೇರಿದಾಗ ಸಂಘೇ ಶಕ್ತಿ ಕಲಯುಗೆ ಅಂತ ನಾವೆಲ್ಲ ಒಗ್ಗೂಡಿದಾಗ ಆ ಒಗ್ಗೂಡುವಿಕೆಯ ಶಕ್ತಿಯಿಂದ ನಮಗೆ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ಒಬ್ಬೊಬ್ಬರಿಂದ ಏನು ಸಾಧ್ಯವೋ ಅದು 10 ಜನ ಸೇರಿದಾಗ ಬಲಿಷ್ಠವಾಗ್ತದೆ. ಹೇಗೆ
ಪೊರಕೆ ಇದೆ, ಇಡ್ಸುಡಿ ಅಂತ ಹೇಳ್ತೇವೆ. ಆ ಒಂದು ಕಡ್ಡಿ ದುರ್ಬಲವಾಗಿರ್ತದೆ, ಆದರೆ ಅದು 100 ಕಡ್ಡಿಗಳು ಸೇರಿದಾಗ ಅದರ ಶಕ್ತಿ ಹೆಚ್ಚಾಗುತ್ತದೆ ಮಾತ್ರವಲ್ಲ, ಬಳಕೆಯೂ ವಿಶಾಲವಾಗುತ್ತದೆ. ಅದೇ ರೀತಿಯಲ್ಲಿ ಈ ನಿರ್ದೇಶಕ ಮಂಡಳಿಯ ಬೆಂಬಲಕ್ಕೆ ಇಡೀ ಊರವರು ನಿಲ್ಲಬೇಕು. ಆ ಮೂಲಕ ಕಷ್ಟದಲ್ಲಿದ್ದವರಿಗೆ ಒಳ್ಳೆಯ ಸಹಕಾರವನ್ನು ಕೊಡುವಂತಹ ನಿಜವಾದ ಸಹಕಾರಿ ಸಂಸ್ಥೆಯಾಗಿ ಇದು ಅಭಿವೃದ್ಧಿಯನ್ನು ಹೊಂದಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಎಲ್ಲರಿಗೂ ಮಂಗಳ ಉಂಟಾಗಲಿ, ಸಂಸ್ಥೆ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದುವಂತಾಗಲಿ, ಬಹಳಷ್ಟು ಮಂದಿಗೆ ಉದ್ಯೋಗ ಕೊಡುವಂತಾಗಲಿ, ಜನಗಳ ಸಹಕಾರ ಸಂಸ್ಥೆಯಾಗಿ ಬೆಳಗಿ ಬರಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದ ಆಶೀರ್ವಚನಕ್ಕೆ ತಲೆಬಾಗಿ ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯತಿ ವರ್ಯರಾದಂತಹ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇದೀಗ ಅವರು ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನಿ 15ನೇ ಶಾಖೆದ ಈ ಪಡಿಯಲ್ದ ಜಾಗೇಡು ಉದ್ಘಾಟನೆ ಆತಿನಂಚಿನ ಈ ಶಾಖೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಐಟ್ ಗ್ರಾಹಕರಿಗೆ ಅಂಚನೆ ನಮ್ಮ ಏರು ಆ ಸ್ಥಾಪನೆ ಮಲ್ತದ ಐತು ಒಟ್ಟಿಗೆ ಪೋನೆದು ಐತು ಒಟ್ಟಿಗೆ ನಮ್ಮ ಸಹಕಾರ ಸಂಘದ ಕಾರ್ಯಕಾರಿ ಸಮಿತಿ ಅಂಚನೆ ನಮ್ಮ ಐತೊಟ್ಟಿಗೆ ಬೆನ್ಪುರ ಅಂಚನ ನಮ್ಮ ಕಾರ್ಯಕರ್ತರು ಮಾತೆರೆಗಲ ಸೂರ್ಯನಾರಾಯಣ ದೇವರನ್ನ ಆಶೀರ್ವಾದ ಉಪ್ಪಡು ಸಂಘ ಸಹಕಾರ ಸಂಘ ಬಂದ ಉರಿಯಕುರಿಯಾಗ ಸಹಕಾರ ಮನೋಭಾವನ ಪೋಪಿನಂಚಿನ ಈ ಕರಾವಳಿ ಭಾಗದ ನಮ್ಮ ಈ ಜಾಗಡು ಸಹಕಾರಿ ಸಂಘಲು ಕೆಲವಾತ್ ಮಸ್ತ್ ನಮ್ಮ ಜೀವನೋಡು ಅಥವಾ ನಮ್ಮ ಪಬ್ಲಿಕ್ಕಿಗೆ ಪ್ರತಿಯೊಂದು ವಿಷಯಗಳ ಆರ್ಥಿಕ ನೆರವು ಅಂಚನೆ ಅಕಲ್ನ ಕಷ್ಟಗೂ ಸ್ಪಂದನೆ ಕೊರ್ದು ಸುರೂಕಾದ ಬ್ಯಾಂಕ್ದು ದುಂಬು ನಮಪೋದು ದಾಲೊಂದು ವ್ಯವಹಾರಗೂ ಬೋಡ್ತುಂದು ಅನಗ ಈ ಸಹಕಾರಿ ಸಂಘಲು ಭಾರಿ ಉಪಯೋಗ. ನಮ್ಮ ಕರಾವಳಿ ಭಾಗಡು ಸಹಕಾರಿ ಸಂಘಗಳು ಇತ್ತಿನಾತ್ ಎನ್ನಲೆಕ್ಕಡು ಬಾಕಿ ಕಡೆಟ್ ಎನ್ನಲೆಕ್ಕಡು ತೋಜ್ ಪ್ರತಿಯೊಂದು ಭಾಗಡ್ಲ ಆಯಾ ಜಾತಿದ ಆಯಾ ಕ್ಷೇತ್ರದ ಪ್ರತಿಯೊಂದು ವಿಷಯಗಳ ಈ ಸೊಸೈಟಿಲು ಸಹಕಾರಿ ಸೊಸೈಟಿಲು ಭಾರಿ ನಂಗೆ ಉಪಯೋಗಗೂ ಅಂಚನೆ ಈ ಮನುಷ್ಯನ ಜೀವನ ಶೈಲಿ ಅಂಚನೆ ಆಯ್ತೊಟ್ಟಿಗೆ ಯಾಕಂದ್ರೆ ವ್ಯವಹಾರನೂ ಅಭಿವೃದ್ಧಿ ಮಲ್ಪೆರೆ ಸಹಕಾರ ಆವೊಂದುಂಡು. ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಈ 15ನೇ ಶಾಖೆದ ಉದ್ಘಾಟನೆ ಆಯ್ಬೊಕ್ಕ ಈ ಭಾಗದ ಜನಕುಲಿಗೆ ಸಹಕಾರಿ ಸಂಘದ ಉಪಯೋಗ ತಿಕ್ಕಡು ಅವತ್ತಂದೆ ಗ್ರಾಹಕರಿಗೆ ಮನಸಂತೃಪ್ತಿ ಆಪಿನಂಚಿನ ಸಹಕಾರ ತಿಕ್ಕಡು ಐತೊಟ್ಟಿಗೆ ಸಂಘ ಬುಲೆಯವನೊಟ್ಟಿಗೆ ಸಂಘದ ಬತ್ತಿನಂಚಿನ ಗ್ರಾಹಕರ್ಲ ಅಕಲಂಕಲ ವ್ಯವಹಾರಡು ಅಭಿವೃದ್ಧಿ ಪಥವನ್ನು ತೋರಿಸಾದು ಪ್ರತಿಯೊರ್ಲ ಅಕಲಂಕಲ ಜೀವನದ ಸಂತೃಪ್ತಿನ ಪಡೆಯೋಡು ಪಣ್ಣದ ಈ ಸಂದರ್ಭಡು ಹಾರೈಸೊಂದು ಈ ಸಂಘಗೂ ಉತ್ತರೋತ್ತರ ಅಭಿವೃದ್ಧಿನ ಬಯಸೊಂದು ಸಂಘದ ಸದಸ್ಯರಿಗಳ ಈ ಸಂದರ್ಭಡು ಅಭಿನಂದನೆ ಸಲ್ಲಿಸಾದು ಎನ್ನ ರಡ್ಡು ಪಾತ್ರನು ಉಂಟಾವೊಂದು ಅಧಿಕಾರಿಗಳಾದ ಶ್ರೀಮತಿ ಪಲ್ಲವಿ ಅನಿಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗ ಠೇವಣಿ ಪತ್ರ ಬಿಡುಗಡೆಯಾಗ್ತಾ ಇದೆ.
ನಮ್ಮೆಲ್ಲರ ಗೌರವಾನ್ವಿತರಾದ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಗೆ ಉಳ್ಳಾಲ ಧರ್ಮದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ದೇವು ಮೂಲ್ಯನ್ನ ಅವರನ್ನು ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವಾಧಾರಗಳಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉಳಿಯ ಉಳ್ಳಾಲದ ಧರ್ಮದರ್ಶಿಗಳು ಆದಂತಹ ಸನ್ಮಾನ್ಯ ಶ್ರೀ ದೇವು ಮೂಲ್ಯನ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಸಹಕಾರಿಯ ಉಪಾಧ್ಯಕ್ಷರಾದಂತಹ ಶ್ರೀ ರಮೇಶ್ ಮೆಂಡಂಟಿ ಅವರು ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶೆಡ್ಯೂಲ್ನಲ್ಲಿಯೂ ಕೂಡ ನಮ್ಮ ಜೊತೆ ಬಂದು ಆಗಮಿಸಿದಂತಹ ಏಂಜಲೂರ್ ಚರ್ಚ್ ನಾಗುರಿ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ಫೆಡ್ರಿಕ್ ಮೊಂತೆರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೀತಿಯ ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. 15ನೆಯ ಪಡೀಲ್ ಶಾಖೆಯ ಉದ್ಘಾಟನಾ ಸಮಾರಂಭ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ಸ್ವಾಮೀಜಿಯವರನ್ನು, ಎಲ್ಲ ಪ್ರಿಯ ಬಾಂಧವರನ್ನು ವಂದಿಸುತ್ತಾ ಶುಭ ಹಾರೈಕೆಯ 2 ಮಾತು. ಒಂದು ಸಹಕಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಒಂದು ಸಹಕಾರ ಬ್ಯಾಂಕ್ ಅಂತ ಹೇಳುವಾಗ ಅದು ಜನರ ಬ್ಯಾಂಕ್. ಜನರ ಒಳಿತಿಗಾಗಿ, ಜನರ ಏಳಿಗೆಗಾಗಿರುವಂಥ ಒಂದು ಸ್ಥಳೀಯ ಮಟ್ಟದಲ್ಲಿರುವಂಥ ಒಂದು ಬ್ಯಾಂಕ್. ಜನರ ನಡುವೆ ಸಂಬಂಧ, ಜನರ ನಡುವೆ ಪ್ರೀತಿಗೆ ಪಾತ್ರವಾಗುವಂಥ ಒಂದು ಬ್ಯಾಂಕ್ ಜನರಿಗೆ ಬೇಕು. ಜನರಿಗೋಸ್ಕರ ಆರಂಭವಾದಂಥ ಈ ಶಾಖೆಯು ಬೆಳೆಯಲಿ, ಜನರಿಗೆ ಒಳಿತಾಗಲಿ, ಜನರ ಪ್ರೀತಿಗೆ ಪಾತ್ರವಾಗಲಿ. ಬ್ಯಾಂಕ್ ಅಂತ ಹೇಳುವಾಗ ವಿಶ್ವಾಸ ಮತ್ತು ನಂಬಿಕೆ ಇದು ಮುಖ್ಯ. ನಂಬಿಕೆ ಜನರ ನಡುವೆ, ಬ್ಯಾಂಕಿ ಮತ್ತು ಜನರ ನಡುವೆ. ಈ ವಿಶ್ವಾಸ ಜೊತೆಗೆ ಈ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ ಒಂದು ಪಡೀಲ್ ಪರಿಸರದಲ್ಲಿ ಬೆಳೀಲಿ, ಉತ್ತುಂಗಕ್ಕೆ ಬೆಳೀಲಿ. ದೇವರು ಸದಾ ಎಲ್ಲ ಗ್ರಾಹಕರನ್ನು ಕಾದು ಕಾಪಾಡಲಿ, ಎಲ್ಲರಿಗೂ ಆಶೀರ್ವಾದ ನೀಡಿ ಅಂತ ಹೇಳಿ ಈ ಶಾಖೆಯ ಮೇಲೆ ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದ ಬೇಡುತ್ತಾ ಮಾತುಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವದಿಸನ ಮಾಡಿಸಿ ತೆರಳಿದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರೇ, ದೇವು ಮೂಲ್ಯಣ್ಣವರೇ, ಹಾಗೆ ನಮಗೆಲ್ಲ ಧಾರ್ಮಿಕ ಮಾರ್ಗದರ್ಶನ ನೀಡುವ ಗಣೇಶಣ್ಣ ಗುಡ್ಡೆಗೊತ್ತು ಆ ಊರದ ಗುರಿಕಾರ ನಮಗೆ ಪಂಡ ಇನಿ ಯಾನ್ ಕುಂದಾಪುರಡಿತ್ತೆ ಕುಂದಾಪುರ ದಾಯ ಪಂಡ ನಿಖಲ ಗಾಣಿಗ ಸಮುದಾಯ ಕುಂದಾಪುರ ಮಲ್ಲ ಪುದರ್ ಮಲ್ತಿನ ಹರಾಡಿ ಕುಷ್ಠಗಾಣಿಗರು ರಾಮಗಾಣಿಗ ಮುಕ್ಕುಳ್ಪುರ ಯಕ್ಷಗಾನದ ಒಂದು ಸಂಸ್ಕೃತಿಯನ್ನು ಕೊಡ್ತೀನಿ ಹಾಕಲು ಯಾನೊಂದು ಕೋಡೆ ರಾತ್ರಿ ಯಕ್ಷಗಾನ ಇತ್ತು ಊರು ಅಂಚೆ ಪೋಡಿತ್ತೆ ಅಂಚೆ ಬಂದಾಗ ಒಂತೆ ಲೇಟ್ ಅಂಡ ಯಾನು ಈ ಬಾಗಡು ನೆಲೆ ಉಂತಾರೆ ಇಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮತ್ತು ಈ ಸಂಘಟನೆ ಜೊತೆಗೆ ನಿಮ್ಮ ದೇವಸ್ಥಾನ ಅಲ್ಲಿ ನಮ್ಮ ಅತ್ತವರದಲ್ಲಿರುವ ಉಮಾಮಹೇಶ್ವರಿ ದೇವಸ್ಥಾನ 92ರಲ್ಲಿ ನೀವು ಆರಂಭ ಮಾಡಿದ್ರಿ. 92ರಲ್ಲೇ ನಾನು ಅತ್ತವರಕ್ಕೆ MBBS ಮಾಡಲಿಕ್ಕೆ ಬಂದವ. ಉಮಾಮಹೇಶ್ವರಿ ದೇವಸ್ಥಾನದಲ್ಲೇ ಒಂದು ಕೈ ಮುಕ್ಕೊಂಡು ನಾನು ಫಸ್ಟಿಗೆ MBBS ಕ್ಲಾಸಿಗೆ 92ರಲ್ಲೇ ಅದೇ ಸಮಯದಲ್ಲಿ ಹೋದವ. ಅಲ್ಲಿಂದ ಇಲ್ಲಿಯವರೆಗೆ ನನ್ನನ್ನು ಕೈ ಹಿಡಿದು ಪ್ರೋತ್ಸಾಹ ಮಾಡಿದ ಸಾವಿರಾರು ಜನರಲ್ಲಿ ಕೆಲವರು ಇಲ್ಲಿದ್ದಾರೆ. ಈಗ ತಾರಣ್ಣ ಇದ್ದಾರೆ, ಮತ್ತು ವಿಶ್ವಾಸ್ ದಾಸ್ ಇದ್ದಾರೆ, ಚಂದಪ್ಪಣ್ಣ ಇದ್ದಾರೆ. ಇವರೆಲ್ಲ ನನ್ನ ಈ ಭಾಗದಲ್ಲಿ ಬೆಳೆಸೋರು. ಪ್ರಕಾಶಣ್ಣ ಇದ್ದಾರೆ. ಮತ್ತು ಎಲ್ಲರಿಗಿಂತ ನನ್ನ ಕ್ಲಿನಿಕನ್ನು ಓಪನ್ ಮಾಡಿದವರು ಕೃಷ್ಣಪ್ಪ ಮೆಂಡನ್. ನನ್ನ ಪಡೀಲಲ್ಲಿ, ಬಜಾರ್ ರೈಲ್ವೆ ಮಾರ್ಗದಲ್ಲಿ, ಗಾಣದ ಬೆಟ್ಟಲ್ಲಿ ಮತ್ತು ಈಗಿರುವ ಶಿವನಗರದಲ್ಲಿ 4 ಕಡೆ ನಾನು ಕ್ಲಿನಿಕ್ ಮಾಡುವಾಗ ಕ್ಲಿನಿಕನ್ನು ಉದ್ಘಾಟನೆ ಮಾಡಿದವರು ಕೃಷ್ಣಪ್ಪ ಮೆಂಡನ್ ಅವರು. ನನ್ನ ಭಾರಿ ಆತ್ಮೀಯರವರು. ಹಾಗಾಗಿ ನನಗೆ ಈ ಸಂಘಟನೆ ಜೊತೆ ಈ ಸಮುದಾಯದ ಜನರೊಟ್ಟಿಗೆ ತುಂಬ ಒಂದು ಅನ್ಯೋನ್ಯ ಒಡನಾಟ ಇದೆ. ನಾವು ಹೋರಾಟದ ದಿನಗಳಲ್ಲಿ ನಮ್ಮ ಜೊತೆ ನಿಂತ ತಾರನಾ ಸುವರ್ಣರು, ನಾವೆಲ್ಲ ಈ ಬೈರಡಿ ಕೆರೆಯನ್ನೆಲ್ಲ ಉಳಿಸುವಾಗ ಹೋರಾಟ ಮಾಡುವಾಗ, ಯಾಕಂದರೆ ಸಮಾಜದಲ್ಲಿ ಇದ್ದರೆ, ಸಮಾಜ ಜೊತೆಗಿದ್ದರೆ ನಮ್ಮನ್ನು ಜನ ನಂಬ್ತಾರೆ ಅಂತ. ಈಗ ನಮ್ಮ ಫಾದರ್ ಎಸ್ ಟೋಲ್ಡ್ ನಮಗೆ ಟ್ರಸ್ಟ್ ಬೇಕು ಅಂತ. ಸ್ವಾಮೀಜಿ ಹೋಗುವಾಗಲೂ ಒಂದು ಮಾತನ್ನು ಹೇಳಿದರು, ಪೋಷಕ, ಪ್ರೇರಕ, ಗ್ರಾಹಕ ಮತ್ತು ಸೇವಕ. ಸೇವಕರು ಸರಿ ಇದ್ದರೆ ಪೋಷಕರು ಇರ್ತಾರೆ, ಪ್ರೇರಕರು ಇರ್ತಾರೆ, ಗ್ರಾಹಕರು ಇರ್ತಾರೆ. ಈ 4 ಜನರ ಕೊಂಡಿಯನ್ನು ಬೆಸೆಯುವ ಕೆಲಸ ಸೇವಕರು, ಹೂ ಎಸ್ ಸರ್ವಿಂಗ್ ಇನ್ ದ ಸೊಸೈಟಿ. ಯಾರನ್ನು ನಂಬಿ ಅವರು ನಿಮ್ಮನ್ನು ನಿಯತ್ತಿಯಲ್ಲಿ ಕೆಲಸಕ್ಕಿಟ್ಟಿದ್ದಾರೆ, ಅವರು ಸರಿಯಾದ ಕೆಲಸ ಮಾಡಿದರೆ
ಸಾಕಷ್ಟು ಜನ ಪೋಷಕರು ಬರ್ತಾರೆ, ಫಂಡ್ ಕೊಡ್ತಾರೆ, ಪ್ರೇರಕರು ಬರ್ತಾರೆ, ಆ ಸಂಘದ ಬಗ್ಗೆ ಮಾತಾಡ್ತಾರೆ, ಆ ಸೊಸೈಟಿಯ ಬಗ್ಗೆ ಮಾತಾಡ್ತಾರೆ. ಹೋಗಿ ಮಾರ್ರೆ ನಿನ್ನ ಕಾಸು ದೀವಲ್ಲಿ ಇದೆಲ್ಲ ತೊಂದರೆ ಇಜ್ಜಿ ಅಂತ ಹೇಳ್ತಾರೆ. ಗ್ರಾಹಕರು ನಂಬಿ ನಿಮ್ಮ ಹತ್ರ ಬರ್ತಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಕೋಆಪ್ರೇಟಿವ್ ಮೂವ್ಮೆಂಟಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡವ. ಒಂದು 10-20 ವರ್ಷದಿಂದ ನಾನು ದೂರ ಇದ್ದೇನೆ. ನನ್ನ ಊರಲ್ಲೇ ಕೋಆಪ್ರೇಟಿವ್ ಮೂವ್ಮೆಂಟ್ ಹುಟ್ಟಿದ್ದು. ಮೊಳಹಳ್ಳಿಯ ಶಿವರಾಯರು ನನ್ನ ಊರಿನವರು, ಕುಂದಾಪುರದ ಮೊಳಹಳ್ಳಿಯವರು. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅಲ್ಲಿಯವರೇ, ನಾವೆಲ್ಲ ಒಂದೇ ಊರಿನವರು. ಅಲ್ಲಿ ಹುಟ್ಟಿದ ಕಾನ್ಸೆಪ್ಟು ಕೋಆಪ್ರೇಟಿವ್ ಮೂವ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ಫಾರ್ ದ ಬಿಸ್ನೆಸ್. ಒಬ್ಬರ ಹತ್ರ ಅಕ್ಕಿ ಇದ್ದರೆ ಇನ್ನೊಬ್ರು ಕಾಯಿ ಕೊಡಬೇಕು, ಕಾಯಿ ಇದ್ದರೆ ಅಡಿಕೆ ಕೊಡಬೇಕು. ಹಾಗೆ ಸ್ಟಾರ್ಟೆಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಓಲ್ಡನ್ ಡೇಸ್, ಐ ಫಾದರ್ ಮೈಟ್ ಬಿ ನೋಯಿಂಗ್ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ಕೋಆಪ್ರೇಟಿವ್ ಮೂವ್ಮೆಂಟ್. ಈಗ ಅದು ವ್ಯಾವಹಾರಿಕ ಆಗಿ ಬೆಳೀತಾ ಇದೆ. ಆದರೆ ಒಂದು ಕಾಲಘಟ್ಟದಲ್ಲಿ ಬ್ಯಾಂಕಿಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಬಡವರಿಗೆ. ಬ್ಯಾಂಕು ಅಂದರೆ ರೆಡ್ ಕಾರ್ಪೆಟ್ ಹಾಕಿ ದುಡ್ಡಿದ್ದವ್ರನ್ನ ಮಾತ್ರ ಕರೆಯುವ ಕಾಲಘಟ್ಟದಲ್ಲಿ ಕೋಆಪ್ರೇಟಿವ್ ಮೂವ್ಮೆಂಟ್ ಬಂತು. ಆದರೆ ಇವತ್ತು ಕೋಆಪ್ರೇಟಿವ್ ಮೂವ್ಮೆಂಟು ನಾವು ದುಡ್ಡಿದ್ದವರು ಜಾತಿ ಹೆಸರಲ್ಲಿ, ಸಂಘದ ಹೆಸರುಗಳಲ್ಲಿ ಕೋಆಪ್ರೇಟಿವ್ ಬ್ಯಾಂಕನ್ನು ಮಾಡ್ತೇವೆ. ಮಾಡಿ ಅದರಲ್ಲಿರುವ ಲಾಭವನ್ನು ನಾವೇ ತಗೊಂಡು ಹೋಗೋ ಜೊತೆಗೆ ಒಂದಿಷ್ಟು ಬಡವರ ಬಗ್ಗೆ, ಆ ಸಮುದಾಯದಲ್ಲಿರುವ ಕಷ್ಟದಲ್ಲಿರೋರಿಗೆ, ವಿದ್ಯಾವಂತರಿಗೆ, ಸಾವು ನೋವಲ್ಲಿರೋರಿಗೆ, ಮನೆ ಕಳ್ಕೊಂಡವರಿಗೆ ನಮ್ಮ ಡಿವಿಡೆಂಡಲ್ಲಿ ಒಂಚೂರು ಭಾಗವನ್ನು, ಯಾಕೆಂದರೆ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಡಿವಿಡೆಂಡನ್ನು ಬೇರೆಯವ್ರಿಗೆ ಕೊಡೋಕ್ಕಿಲ್ಲ, ಅವರಿಗೆ ಕೊಡಬೇಕು. ಆದರೆ ಆ ಬಂದ ಡಿವಿಡೆಂಡನ್ನು ನಾನು ಎಷ್ಟೋ ಸರಿ ಕೋಆಪ್ರೇಟಿವ್ ಮೂವ್ಮೆಂಟ್ಗಳ ಇದರಲ್ಲಿ ಹೇಳ್ತೇನೆ. ನನ್ನನ್ನು ಕೋಆಪ್ರೇಟಿವ್ ಮೂವ್ಮೆಂಟಿಗೆ ಕರ್ಕೊಂಡು ಬಂದವರು ಸ್ವಾತಂತ್ರ್ಯ ಹೋರಾಟಗಾರ ಅಮ್ಮೆಂಬಳ ಬಾಳಪ್ಪರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅವರು ನನ್ನನ್ನು ಕೋಆಪ್ರೇಟಿವ್ ಮೂವ್ಮೆಂಟಿಗೆ ಕರ್ಕೊಂಡು ಬಂದವರು. ನಮ್ಮ ಕಾನ್ಸೆಪ್ಟು ಹಾಗೆ ಇತ್ತು ನಮ್ಮ ಸಮುದಾಯದಲ್ಲಿಯೂ. ಅದರಲ್ಲಿ ಬರುವ ಡಿವಿಡೆಂಡಲ್ಲಿ ಒಂದಿಷ್ಟು ನಾವು ಸ್ವಲ್ಪ ದುಡ್ಡಿದ್ದವರು ಡೆಪಾಸಿಟ್ ಇಟ್ಟಿದ್ದೇವೆ, ಬಡವರಿಗೆ ಕೊಡುವ, ನಮ್ಮ ಸಮುದಾಯದ ಬಡವರಿಗೆ ಕೊಡುವ, ನಮ್ಮ ಸಮುದಾಯದ ಎಜುಕೇಷನ್ನಿಗೆ ಕೊಡುವ, ಒಂದು ಹುಡುಗಿಗೆ ಮದುವೆ ಮಾಡುವ, ಒಂದು ಮಾಂಗಲ್ಯ ಕೊಡುವ, ಒಂದಿಷ್ಟು ಬಟ್ಟೆ ಕೊಡುವ. ಈ ಕೆಲಸ ಮಾಡಿದರೆ ಕೋಆಪ್ರೇಟಿವ್ ಬ್ಯಾಂಕ್ ಇನ್ನೂ ಬೆಳೆಯುತ್ತೆ. ನಮ್ಮ ಸಮುದಾಯದಲ್ಲಿ ದುಡ್ಡಿದ್ದವರು ಮಾತ್ರ ಒಂದು ಕಡೆ ಆದಿ ಬಡವರ ಕಣ್ಣುರಿಸುವ ಕೆಲಸ ಮಾಡಿದರೆ ಕೋಆಪ್ರೇಟಿವ್ ಮೂವ್ಮೆಂಟ್ ಇಲ್ಲಿ ಇಫೆಕ್ಟಿವ್ ಆಗ್ತದೆ. ಯಾಕಂದರೆ ನಾರ್ತ್ ಕೇಂದ್ರದಲ್ಲಿ ಒಂದು ಜಿಲ್ಲೆಯಲ್ಲಿ ಆಗೋ ಪ್ರಾಫಿಟ್ಟು ಸೌತ್ ಕೇಂದ್ರದ ಒಂದೊಂದು ಬ್ಯಾಂಕಲ್ಲಿ ಆಗ್ತದೆ. ಬಾಗಲಕೋಟೆಯಲ್ಲಿ 20 ಕೋಟಿ ಪ್ರಾಫಿಟ್ ಒಂದು ಜಿಲ್ಲೆಯಲ್ಲಾದರೆ ಇಲ್ಲಿ ಒಂದು ಸೊಸೈಟಿಯಲ್ಲಿ ಆಗ್ತದೆ 20 ಕೋಟಿ ಪ್ರಾಫಿಟ್. ಸೊ ದಟ್ ಮಚ್ ಅವೇರ್ನೆಸ್ ನಮ್ಮಲ್ಲಿದೆ. ಹಾಗಾಗಿ ಈ ಸಮುದಾಯದವರು ನಂಗೆ ತುಂಬ ಆತ್ಮೀಯರಿದ್ದಾರೆ. ನಾನು ಸಾಕಷ್ಟು ಇವ್ರ ಜೊತೆ ಒಡನಾಡಿದ್ದೇನೆ, ನನಗೆ ಪ್ರೀತಿ ಇದೆ. ನಾನು ಇಲ್ಲಿ ಕ್ಲಿನಿಕ್ ಮಾಡುವಾಗಲೆಲ್ಲ ನನ್ನ ಜೊತೆ ಇವಾಗಲೂ ನಾನು ಬಡವರ ಡಾಕ್ಟ್ರು ಅಂತ ನನಗೊಂದು ಹೆಸರಿದೆ. ನನ್ನನ್ನು ಚೆಕ್ ಮಾಡ್ಲಿಕ್ಕೆ ಬರುವವರೆಲ್ಲ ಬರ್ತಿದ್ರು. ಯಾವುದೋ ದೊಡ್ಡ ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಬಂದು ನನ್ನ ಹತ್ರ ತೋರಿಸಿ, ಅಯ್ಯೇ ಡಾಕ್ಟ್ರ್ ಅಂದತ್ತ ತೂಪುನಕ್ಕೆಲ್ಲ ಇತ್ತೇರು ಒಂಜಿ ಕಾಲಘಟ್ಟಡಿ ನಾನು ಸ್ಟಾರ್ಟ್ ಮಲ್ಪನಾಗ ಆಗ ನಾಲೆಜ್ ಉಂಡೈಜಿ ಅಂದು ತೂಪುನಕ್ಕೆಲ್ಲ ಇತ್ತೇರು ಒಂಜಿ ಕಾಲಘಟ್ಟ. ಆದರೆ ನನ್ನನ್ನು ನಂಬಿದವರು ಈ OBC ಕ್ಯಾಟಗರಿಯ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಗಾಣಿಗ, ಬಿಲ್ಲವ, ಶೆಟ್ಟಿ ಇವರೆಲ್ಲ ನನ್ನನ್ನು ನಂಬಿ ನನ್ನನ್ನು ಇಲ್ಲಿ ಬೆಳೆಸಿದ್ದಾರೆ. ನಾನೀಗ ಇಲ್ಲಿ ಎಷ್ಟೇ ಕಷ್ಟ ಆದರೂ 1 ಗಂಟೆ ಈಗ ಇವ್ರಿಗೆ ಬರ್ತೇನೆ ಇದ್ದೇನೆ. ನಾನು ಎಲ್ಲೇ ಬಿಸಿ ಇದ್ದರೂ ಸಹ 1 ಗಂಟೆ ನಾನು ಸರ್ವಿಸ್ ಕೊಡ್ತಿದ್ದೇನೆ. ಕಾರಣ ನಿಮ್ಮಂಥ ಪ್ರೀತಿ ಪಾತ್ರರು. ಹಾಗಾಗಿ ನನ್ನನ್ನು ಈ ಪರಿಸರದಲ್ಲಿ ನಾನು ಉಳ್ತೂರಿನವನಾದರೂ ಅಣ್ಣಯ್ಯ ಕುಲಾಲ್ ಅಂದರೆ ವೀರನಗರ, ಅಣ್ಣಯ್ಯ ಕುಲಾಲ್ ಅಂದರೆ ಪಡೀಲ್, ಅಣ್ಣಯ್ಯ ಕುಲಾಲ್ ಅಂದರೆ ಕಣ್ಣೂರು, ಕೊಡಕಲ್ ಅನ್ನುವ ರೀತಿ ಬೆಳೆಸಿದ ನಿಮ್ಮೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನನ್ನು ಇಲ್ಲಿ ಕರೆದು, ನಾನು ದೊಡ್ಡೇನು ಕೋಟ್ಯಾಧೀಶ ಅಲ್ಲ, ನನಗೆ ಕ್ಯಾಶ್ ಕೌಂಟರ್ ಉದ್ಘಾಟನೆ ಅಂತ ಹೇಳಿದಿರಿ. ಯಾಕೆ ಗೊತ್ತಿಲ್ಲ, ನಾವು ಸ್ವಲ್ಪ ನೇರ ದಿಟ್ಟ ನಿಷ್ಠೂರದ ಮಾತಿನವರು. ಶಿವರಾಮ್ ಕಾರಂತರ ಗರಡಿಯಿಂದ ಬಂದಿರೋದು. ಕ್ಯಾಶ್ ಅಂದರೆ ಸ್ವಲ್ಪ ನೇರ ನಿಟ್ಟ ನಿಷ್ಠೂರ ಇರಬೇಕು. ಆ ನೆಲೆಯಲ್ಲಿ ನೀವು ಕ್ಯಾಶ್ ಕೌಂಟರ್ ಓಪನ್ ಕೊಟ್ಟಿದ್ದೀರೋ ಗೊತ್ತಿಲ್ಲ. ನಾನೇನು ಕೋಟ್ಯಾಧೀಶ ಅಲ್ಲ, ಅನಂತರ ಆದರೆ ನಿಮ್ಮಂಥ ಕೋಟ್ಯಾಂತರ ಮಂದಿಯ ಪ್ರೀತಿ ಗೌರವವನ್ನು ಬೆಳೆಸ್ಕೊಂಡಿದ್ದೇನೆ. ಆ ನೆಲೆಯಲ್ಲಿ ನನ್ನನ್ನು ಸಾಕಿ ಸಲಹಿ ಬೆಳೆದ 100 ಮಂದಿ ನೀವು ಇಳಿದೀರಿ. ಹತ್ತವರದಿಂದ ನಿಮ್ಮ ಕಾರ್ಯಕ್ರಮ ಹೇಗೆ ಆರಂಭ ಆಯಿತು, ನನ್ನ ಬದುಕು ಆರಂಭವಾಗಿದ್ದು ಹತ್ತವರದಿಂದ. ಆವಾಗ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹತ್ತವರದಲ್ಲೇ ಇತ್ತು, ಅದಕ್ಕೆ ಹಾಸ್ಪಿಟ್ಲ್ ಆಗಿರಲಿಲ್ಲ 92ರಲ್ಲಿ. ಅಂದಿನಿಂದ ಇಲ್ಲಿವರೆಗೆ ನನ್ನನ್ನು ಬೆಳೆಸಿದ ನಿಮ್ಮ ಸಮುದಾಯ ಪ್ರೀತಿಯಿಂದ ನನ್ನನ್ನು ಇವತ್ತು ಕರೆದಿದ್ದೀರಿ. ಎಲ್ಲ ಜಾತಿಯವರು ಇದ್ದೀರಿ, ಅದು ಖುಷಿ ಅಂದರೆ ಅದೇ. ಮಾತ ಜಾತಿ ದಕ್ಕಲ್ಲಿ ಇತ್ತಂಡನೇ ಒಂದು ಸಮುದಾಯ ಖಾಲಿ ನಮ್ಮ ಬೆಕ್ಕಿನ ಬಿಡಾರ ಬೇರೆ ಮಲ್ತಂಡ ಆಪುಜಿ ಅವು ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು. ಯಾಕಂದರೆ ನಮ್ಮ ಗುಡ್ಡೆಗುತ್ತು ಗಣೇಶಣ್ಣ ಏಪಲ ಪನಿಯರುಂಡು, ನಮ್ಮ ಈ 7 ಸೀಮೆದ 7 ಗ್ರಾಮದ ಪೂರ ಒಟ್ಟಿಗೆ ಒಪ್ಪುನೊಂದು ಈ ರೀತಿ ಕಾನ್ಸೆಪ್ಟ್. ಯಾಕಂದರೆ ಗಾಣಿಗ ಸಮುದಾಯವರು ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರಕ್ಕೆ ಮಲ್ಲ ಕೊಡುಗೆ ಕೊಡ್ತಿನ ಒಂದು ಸಮುದಾಯ ಗಾಣಿಗ ಸಮುದಾಯ. ಈ ಯಕ್ಷಗಾನ ಇತ್ತೆ ಉಂಡು, ಇತ್ತೆ ಮಾತ ಮಲ್ಲ ಮಲ್ಲ ಪುದರುಂಡು ಅಂಡ ಒಂಜಿ ಕಾಲದ ಯಕ್ಷಗಾನನ ಬೆಳೆಸು ಪೋಷಣೆ ಮಲ್ತಿನ ಸಮುದಾಯ ಗಾಣಿಗ ಸಮುದಾಯ. ಅಕಲ್ನ ಮಲ್ಲ ಇಲ್ಲದ ಗುತ್ತುದಕ್ಕಲ್ಲಿ ಎತ್ತೊಂದು ಹೋದು ರಾತ್ರಿ ಕುಲ್ಲಾದು ಎಣ್ಣೆ ಪೂರ ಮಜ್ಜನ ಮಲ್ತದ ಅಕಲ್ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಲ್ತೊಂದಿತ್ತೇರು. ಇತ್ತೆ ಕೋಣಗೆ ನಮ್ಮ ಕಂಬಳಕ್ಕೆ ರೆಡಿ ಮಲ್ತೊಂದಿತ್ತ ಅಂಚಿನ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಮಲ್ಲ ಕಲೆ ಕೊರ್ತಿನ ಸಮುದಾಯ ಗಾಣಿಗ ಸಮುದಾಯ. ಇತ್ತೆ ಬೇತೆ ಬೇತೆ ಸಮುದಾಯಕ್ಕೆ ಬರುವೇರು ದುಂಬು ಬರೋಂದಿಜ್ಜೆ ಅಂಡ ಯಕ್ಷಗಾನಕ್ಕೆ. ಆ ರೀತಿ ದೇವರ ಸಂಸ್ಕಾರ ಸಂಸ್ಕೃತಿ ಮಲ್ತಿನ ಸಮುದಾಯ ನಿಖಲ್ ನಿಷ್ಠೆ ಅಂತಾರೆ, ಮೋಸ ಮಲ್ಪುಜೇರ ಅಂದ ಅಂಡ ನಿಖಲ್ನ
ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಇಲ್ಲ ಈ ಸಮುದಾಯದಾರ ಗಾಣಿಗ ಸಮುದಾಯದಾರ ಅವಲ ಖುಷಿ ಉಂಡು ಎಂಕ ವಿಶ್ವೇಶ್ವರಣ್ಣ ಗೊತ್ತಿಜ್ಜಿ ವಿಶ್ವೇಶ್ವರಣ್ಣ ನಾನು ಶೆಟ್ರು ಭಟ್ರು ಅಂತ ಎಣ್ಣಿದ್ದೆ ಆದ್ರೆ ಎನ್ನ ಭಾರಿ ಆತ್ಮೀಯರು ಇನ್ನಿಕೆಂಡೆ ಈ ಸಮುದಾಯ ಅಂದು ಬಂಡ ನಾವು ಸಾಮಾಜಿಕ ಸೇವೆ ಪುನಕಲಿ ಎಂಕೆಲ್ಲ ಪುದರಡು ಕುಲಾಲಂದು ಉಂಡು ಅಂಡ ಕೆಲವು ಜನಗಳ ಜಾತಿ ಉಪ್ಪುಜ್ಜಿ ಬಟ್ ಸಾಮಾಜಿಕ ಸಮುದಾಯ ಪುನಗ ಮೋದಿ ಅಂತ ಒಂದು ಮಹಾನ್ ವ್ಯಕ್ತಿಯನ್ನು ದೇಶಕ್ಕೆ ವಿಶ್ವಕ್ಕೆ ಕೊಡ್ತೀನಿ ವಿಶ್ವನಾಯಕನ ಕೊಡ್ತೀನ ಸಮುದಾಯ ನಿಖಲಡ ಫೇತ್ಫುಲ್ ಆದ ಪೋಲಿ ನಿಖಲ ನಂಬೋಲಿ ಮೋಸ ಆಪುಜಿ ಅನ್ಪುರ ಜನಕ್ಕೆ ಒಂದು ಇಂದು ಉಂಡು ಎಂಕ ಅವಕಾಶ ಕೊಡ್ತೀನಿ ನಿಖಲೆ ಪೂರ ನಮಸ್ಕಾರ ಮಲ್ತದ ಎನ್ನ ಪಾತ್ಯರ ಮುಗಿಸುವವೆ ವಂದನೆಗಳು. ನಿಮಿತ್ತ ತುರ್ತಾಗಿ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳ ಧರ್ಮಗುರುಗಳಾದಂಥ ರೆವರೆಂಡ್ ಫಾದರ್ ಫೆಡ್ರಿಕ್ ಮೊಂತರ್ ಅವರು ತೆರಳುತ್ತಾ ಇದ್ದಾರೆ. ಅವರಿಗೆ ನಿರ್ದೇಶಕರಾದ ಶ್ರೀ ಪದ್ಮನಾಭ ಮರೋಳಿ ಅವರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಅಭಿನಂದಿಸಬೇಕು, ಗೌರವಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದೈವದೇವರ ಆಶೀರ್ವಾದ ಬೇಕು, ಜೊತೆಗೆ ಗುರುಗಳ ಆಶೀರ್ವಾದವೂ ಬೇಕು. ಶ್ರೀ ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳ್ಳಾಲದ ಧರ್ಮದರ್ಶಿಗಳು ಎಲ್ಲ ವಿಚಾರಗಳು ನಮಗೆ ಗೌರವ ಮಾರ್ಗದರ್ಶನವನ್ನು ಮಾಡುವಂತಹ ಹಿರಿಯರು, ಗೌರವಾನ್ವಿತ ಸನ್ಮಾನ್ಯ ಶ್ರೀ ದೇವು ಮುಲ್ಯನ್ನ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆಲ್ಲರಿಗೂ ಕೂಡ ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಜ್ಯೋತಿರ್ಮಹಿ ಜಗದ್ವಂದೇ ಧರ್ಮರೂಪೇಣ ಮೋಸ್ತುತೆ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ವೇದಿಕೆಡಿತ್ತಿನ ಮಾತಗಣ್ಯರೆಗ್ಲ ದುಂಬತ್ತ ನಮಸ್ಕರಿಸ್ತೊಂದು ದಯಪಂಡ ಕುಲಾಲ್ ಪಂಡೆರಿಂಚಿನ ಸರ್ವಧರ್ಮ ಸಮನ್ವಯವಾಯಿನಂಚಿನ ವೇದಿಕೆ ಸತ್ಯ ಅಂದು ಮಾತ ಜಾತಿ ಧರ್ಮದಲ್ಲ ಇನ್ನು ವೇದಿಕೆ ಹಿಡಿತೀನಿ ಅಕ್ಲೆ ಪೂರ ನಮಸ್ಕರಿಸೊಂದು ಅಂಚನೆ ತೀರ್ಥ ಚಾವಡಿ ಹಿಡಿತಿನ ಮಾತರೆಗ್ಲ ಎಡ್ಡೆಪ್ಪನ್ನು ಬಯಸೊಂದು ಇನಿತ ಶುಭ ಸಂದರ್ಭ ದಾಯ ಪಂಡ ಪಂಪೆ ಪಂಡ ನಮ್ಮ ಈ ತುಳುನಾಡಿಗೆ ಹೊಸ ವರ್ಷ ಬರ್ಪುನು ಪಂಡ ಬಿಷು ತಿಂಗಳಿಗೆ ಸೌರಮಾನ ಯುಗಾದಿದ ಸೌರಮಾನ ಆಚರಣೆ ಏರ್ ಮಲ್ಪುರ ಅಕ್ಲಿಗೆ ಇನ್ನಿರ್ದ ಬೊಕ್ಕ ಹೊಸ ವರ್ಷ ನಮ್ಮ ಪ್ರಕೃತಿ ಕೂಡ ನನ್ನ ಕೈಗೆ ಸಹಾಯ ಆದುಪ್ಪುಂಡು. ಮಾತ ತಿಕ್ಕಡ್ಲ ಗೊಂಕು ಪೆಲಕ್ಕಾಯಿ ಕುಕ್ಕು ಮಾತ ಆದು ಬಹಳ ತಂಪಾದ ಉಪ್ಪುನಂಚಿನ ಸಮಯ. ಆ ಸಮಯಡು ಇನಿ ಕರಾವಳಿ ಕ್ರೆಡಿಟ್ ಕಾರ್ಪೊರೇಟ್ ಸೊಸೈಟಿದ ಪಡೀಲ್ದ ಶಾಖೆ ಉದ್ಘಾಟನೆ ಅಪ್ಪಗನೆ ನಮ್ಮ ಇನ್ನೂರು ದಾದಮಂಡ ಇನಿ ಮಾತ ಗಿಡಕ್ಕೂ ಕೂಡ ಫಲವತ್ತು ಕೊರೊಂದು ಬಂದಾಗ ನಮ್ಮ ಕರಾವಳಿ ಕ್ರೆಡಿಟ್ ಕೊಡುವ ಫಲವತ್ತಾದ ಉಪ್ಪುನು ಬಂಪಿನಕ್ಕೆ ಸಾಕ್ಷಿ ಅಂಚ ಇನಿ ಪೊರ್ಲ ಕಂಟದ ಲೇಸಲ ಅಂದು ಮುಖ ವಿಚಾರ ಪಂಡ ಕರಾವಳಿ ಕ್ರೆಡಿಟ್ ಕಾರ್ಪೊರೇಟ್ ಸುರಾದು ಮಸ್ತ್ ವರ್ಷ ಅಂಡು ಆ ಪೊಡ್ತಡು ಎಲ್ಲೆ ಮಟ್ಟಡಿತ್ತು ನಂದು ಐಕ್ ಬೋಡಿತ್ತಿನಕ್ಕಳು ಮಸ್ತ್ ಹಿರಿಯಕ್ಕಳು ನಮ್ಮ ಕಣ್ಮರೆ ಆದ ಉಪ್ಪೆರ್ಲ ಯಾರು ಆಂಡ ನಿಕ್ ಪ್ರಪ್ರಥಮವಾದ ಎನ್ನ ಪೂರ್ವಜರ ಪಂತಿನ ನೆನಪಿಂಕ್ ತೇಜ್ಪಾಲ್ ನಂಚಿನ ವ್ಯಕ್ತಿಲು ಆ ಉಮಾಮಹೇಶ್ವರ ಕ್ಷೇತ್ರಡು ಐಕ್ ಬೋಡಿತ್ತಿನ ಪಂಡನ್ನು ಪಾಡೊಂದು ಇನಿತ ಬುಲಿಚ್ಚಿಲಿಗೆ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಬುಲಿಚ್ಚಿರು ಕಾರಣಕರ್ತರಾಯರ ಪನ್ಯಾರ್ಲ ಹಂಗೆ ಇಷ್ಟಪಡಪ್ಪೆ ನಮ್ಮ ಇನಿ ಮೂಲು ಒಲ್ಲ ತೋಜ್ಜೇರು ಉಳ್ಳೇರಿಗೆ ಭಾಳ ಸಂತೋಷ ಆಪುಂಡು. ಇನಿ ನಮ್ಮ ಐನ ಸ್ಮರಣೆ ಮಲ್ಪಡ ಆಪುಂಡು. ಇನಿ ಬುಲಿಚ್ಚಿಲಿಗೆ ಕಾರಣನೇ ಅವ್ವೇ ಇನಿ ಒಂಜಿ ದಾಯಪಂಡಂದಾಂಡ ಒಂಜಿ ಎಡ್ಡ ಕೈಟ್ಟು ನಮ್ಮ ಸಮಾಜಮುಖಿ ಆಯ್ನಕ್ಲು ಮಾತೆರ್ಲ ಸೇರೊಂದು ಒಂಜಿ ಸೊಸೈಟಿ ಆವಡು ಓವ್ಲು ಆವಡು ಐನು ಉದೀಪನ ಮಲ್ತಂದಾಂಡ ಅವು ಮಿತ್ತು ಬರೋಡು ಭಾರಿ ಕಷ್ಟ ಉಂಡು. ಐಟ್ ಪ್ರತ್ಯಕ್ಷವಾದ ಪರೋಕ್ಷವಾದ ಏತೋ ಜನ ಕೆಲಸ ಮಲ್ಪರ್ಲೆ ಯಾರು ಅಂಡ ನಂಗೆ ಹಿರಿಯಕಲಿನ ನಮ್ಮ ಮುಖ್ಯವಾದ ಸ್ಮರಣೆ ಮಲ್ಪನಂಚಿನ ಬೇಲೆ ನಮ್ಮಡ ಇನಿ ಹಾವಡು ಇನಿ ಬೈದ್ಯರ ಪಂಡ ಬಹಳ ಸಂತೋಷ ನಂಗೆ ಭಾರಿ ಖುಷಿ ಅಂಡು ದಯಮಣ್ಣ ಹಿರಿಯಕ್ಕಲು ಕೂಡ ದುಂಬದ ಫೌಂಡರ್ ನಕಲು ಏರುಲ್ಲೇರು ಅಕಲು ಇನ್ನುಲ್ಲೇರು ಬಂದಾಗಲ ಸಂತೋಷ ಪಡಪೇನ್ ಅವು ಮಾತ್ರ ತಂದೆ ಇನಿ ದಾಯ ಪಂಡ ಈ ಸೊಸೈಟಿ ಪಂಡ ಇಂಜಿನ ಪಂಡ
ಒಂಜು ಸಮಯಡು ರಾಷ್ಟ್ರೀಕೃತವಾಯಿನಂಚಿನ ಬ್ಯಾಂಕ್ದ ಉಲಾಯ್ ಪೋಯರೆ ಕಷ್ಟ ಇತ್ತು ನಂಗೆ. ಏರ್ಲ ಮಧ್ಯಮ ವರ್ಗದಕ್ಕಲು ಖಂಡಿತ ಪೋಯರ ಸಾಧ್ಯ ಇಜ್ಜಿ. ನಮ್ಮ ಒಂಜಿ ದಾಲ ತಿಕ್ಕೊಡುಂದಾಂಡ ನಮ್ಮ ನಾಲ್ತರ ಗೇಟ್ರತೆ ಪಿರಗಡುಪುಂಡಂಚಿನ ಸಮಯ ಸಂದರ್ಭ ಬಂದಾಗ ಇಂಚಿನ ಸೊಸೈಟಿಲು ಪೂರ ಉದಿಪ್ಪನ ಬತ್ತಲು. ಇನ್ನಿ ಮಧ್ಯಮ ವರ್ಗದಕ್ಕಲು ತನ್ನ ಜೀವನ ಸಾಗಿಸೋಡುಂದಾಂಡ ಐಕ್ ಮೂಲ ಇಂಚಿನ ಸೊಸೈಟಿಲು ಪನ್ಯಾರು ಇಷ್ಟಪಡಪೆ. ಇನಿ ಮಧ್ಯಮ ವರ್ಗದಕ್ಕಲ ನುಪ್ಪು ಇಲ್ಲದ ಕರ ಜಿಂಜೋಡುಂದಾಂಡ ಅವು ಆ ರೀತಿ ಇಡ್ಲಾವಡು ಮಾತ ರೀತಿ ಕೂಡ ಅಕ್ಲಿಗೆ ಸಹಾಯ ಸಹಕಾರ ಮಲ್ತಿನಂಚಿನ ಈ ಸಹಕಾರಿ ಸಂಘಗಳು ಐನ್ನ ಮೈನಿ ಮಾತದಿಗ ಸ್ಮರಣೆ ಮಲ್ಪಡಾಪುಂಡು. ಅಂಚನೆ ಕುಲಾಲ್ ಪಂಡೇರು ಸತ್ಯವಾದ ಪಂಡೆ ದಯವಂಡ ಸ್ವಾಮಿಲ್ಲ ಪಂಡೇರಿಗೆ ನಮ್ಮ ಗ್ರಾಹಕರಿಂಚಿನ ಕಾರ್ಮಿಕರು ಅಂಚನೆ ಆಡಳಿತ ಮಂಡಳಿ ಕೂಡ ಅನ್ಯೂನ್ಯತೆಡು ಒಟ್ಟುಗಿತ್ತಂದಾಂಡನೆ ಅವು ಒಂಜಿ ಸಂಸ್ಥೆ ಬೆಳಗೆರ ಸಾಧ್ಯ ಉಂಡು. ಒಂದು ದಾಯ ಮುಟಕ ಬಂದಂದಾಂಡ ಕಾರ್ಮಿಕ ವರ್ಗದಕ್ಕಲು ನಮನು ಅಸನ್ಮುಖಿಯಾದ ನಿಸ್ವಾರ್ಥ ಸೇವೆಡು ಎಂಕ ಕೊರ್ಪುನಂಚಿನ ಆ ನೆಕ್ಕೋಸ್ಕರವಾದ ಐಕ್ಯ ದುಡಿಯರಿಂದಾಂಡ ಖಂಡಿತ ಸಂಸ್ಥೆ ಮಿತ್ತು ಬರ್ರ ಸಾಧ್ಯ ಉಂಡು. ಅವು ಮಾತ್ರ ತಂದೆ ಆಡಳಿತ ವರ್ಗಲಂಚನೆ ಅಕ್ಲೇಡು ಅನ್ಯೋನ್ಯತೆ ಬೋಡಿತ್ತೀನಿ. ಆ ಅನ್ಯೋನ್ಯತೆ ಇತ್ತದು ಮಾತರ್ನೊಟ್ಟಿಗೆ ಸೇರೊಂದು ಆ ಕೆಲಸನ ಮಲ್ತಂದಾಂಡ ಸಂಸ್ಥೆ ನಮ್ಮನೆ ಪಂಪಿನ ನಂಬಿಕೆ ವಿಶ್ವಾಸ ಮುಖ್ಯವಾದ ಬೋಡಿತ್ತೀನಿ. ಆ ನಂಬಿಕೆ ವಿಶ್ವಾಸ ಇತ್ತಂದಾಂಡನೆ ಒಂಜಿ ಸಂಸ್ಥೆ ಬೆಳಗೆರ ಸಾಧ್ಯ ಆಗ್ತದೆ. ಅಂಚನೆ ಗ್ರಾಹಕ ವರ್ಗ ನಮ್ಮ ಕಾರ್ಮಿಕ ವರ್ಗದಕ್ಕಲು ಎಂಚ ಅಕ್ಲಿ ಅಂದುಕೊಳ್ಪೆರ ಅಂಚನೆ ಗ್ರಾಹಕ ವರ್ಗಲ ನಂಗೆ ನಮ್ಮ ಒಟ್ಟಿಗೂ ಸಹಕಾರ ಮಲ್ತಂದಾಂಡನೆ ಸಂಸ್ಥೆ ಬೆಳಗುಂಡು. ದಯಪಂಡಂದಾಂಡ ಸಾಲ ಮಾತ ಕೊನೊಂದುಂಡಾಂಡ ಕ್ಲುಪ್ತ ಸಮಯಡು ಐನು ತೀರ್ಪು ನಂಚಿನ ಬೇಲೆ ಗ್ರಾಹಕ ವರ್ಗದ ಕಡೆ ಒಪ್ಪುಂಡು. ಅವೇ ಪ್ರಕಾರ ಒಂಜಿ ಸಂಸ್ಥೆ ಉದಿಪನಾನಗಲ ಶ್ರೀಕೃಷ್ಣದೇವರಿಂಜ ಪಾತೆರ ಪಂತೇರು ನಮ್ಮ ವಾಕಾರ್ಯ ಜಪ್ಪುನಗಲ ನಂಕು ವಿರೋಧಿಲು ಬೋಡು ಒಂದು ಹಿತೈಷಲೇರ್ಲಂಚೊಲ್ಲೆರ ಅಂಚನೆ ವಿರೋಧಿಲು ಬೋಡು ಒಂದು ದಾಯಪಂಡಂದಾಂಡ ಆ ವಿರೋಧ ಇತ್ತಂದಾನೇ ಸಂಸ್ಥೆ ಬೆಳಗೆರ ಸಾಧ್ಯ ಉಂಡು. ಒಂದು ನಮ್ಮ ಏಪ ಪೋಪುನ ಸಾದಿ ಕಲ್ಲು ಮುಳ್ಳು ಇತ್ತಂದಾಂಡಲ ಐನು ಪಿರಮಗರ್ತು ಒಂದೇ ಕಲ್ಲು ಮುಳ್ಳುನು ತೆಲಪ ಒಂದು ದುಂಬು ಸಾಗಲ ಅಂದು ನಿನ್ನ ಗುರಿನು ಮುಟ್ಟಲ ಅಂದು ಐತ ಐನ ನಮ್ಮ ಅರ್ಥ ಮಲ್ತಂದಾಂಡ ಖಂಡಿತವಾದ ಅವು ಗುರಿ ಸಾಧನೆ ಆಯರ ಸಾಧ್ಯ ಉಂಡು ಒಂದು ಈ ಮೂಲಕ ಏನು ಪನೆಯರ ಇಷ್ಟಪಡಪೆ. ನಂಗೆ ಸಂಸ್ಥೆಲು ಮಸ್ತ್ ಆದುಪ್ಪು ಆಂಡ ಮುಖ್ಯವಾದ ಇನಿ ಕೆಲವರ್ಗದ ಜನಕ್ಲಿ ಸಮುದಾಯದ ಜನಕ್ಲಿ ಕೂಡ ಇನ್ನು ಉದ್ಯೋಗ ಪ್ರಾಪ್ತಿ ಆನಂದಾತನಾತನಂದಾಂಡಲ ಅವು ಇನ್ನು ಸೊಸೈಟಿ ಇರ್ದಲ್ಲ ಆಯರ ಅನ್ನು ಇಷ್ಟಪಡ ಪೆಂಚನ್ ಮಸ್ತ್ ಪಾಪದಕ್ಲೆ ಕೂಡ ಬೇಲೆದ ತಿಕ್ಕದು ತನ್ನ ಇಲ್ಲದ ಪಡಿನ ಮಲ್ಪನಂಚಿನ ಮಾತು ಅವೇ ಪ್ರಕಾರ ಇನ್ನು ಜಾಸ್ತಿ ಪಾತ್ರ ದಯ ಪಂಡಂದಾಂಡ ಯಾನ್ ಬಂದಾಗ ಉದಿಪನ ಪೂರ ಆತಂಡು ಎಲ್ಲೇ ಬಿಷು ಹೊಸ ಪರ್ಬ ಸ್ಟಾರ್ಟ್ ಆಪ್ ನಂಚನೆ ಕ್ಷೇತ್ರದ ಪೂಜೆ ಪುರಸ್ಕಾರ ಮಲ್ತು ಬತ್ತೀನಿ ಹಿಡಿದು ಬೊಕ್ಕ ಆಯ್ನಾತ್ ಬೇಗ ಬರೋಡು ಪಂಡದು ಬತ್ತೆ ಆಂಡಲವಂತೆ ಉದಿಪನ ಪುರ ಆತಂದು ಐಕೆ ನಿಖಲ ಮಾತಾಡ ಮುಂದಕ್ಕೇನೊಂದು ನನ್ನ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿನ ಪಡೆಯಾಡು ನಲ್ನಾತ್ ಗ್ರಾಹಕ ವರ್ಗಲು ಬತ್ತದು ಇನ್ನು ಹೊಸತಾದ ಉದಿಪನಾಯಿನಂಚಿನ ಈ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಲ್ನಾತ್ ಶಾಖೆಲೇನು ಜೊತೊಂದು ಬರಡು ನಮ್ಮ ಮಾತೆರಲು ಇತ್ತೊಂದು ಸಮುದಾಯ ವಿಷಯ ಪಂಡೇರು ಊರಿಗೊಬ್ಬ ಗಾಣಿಗ ಬೇಕು ಒಂದು ಆ ಗಾಣಿಗೆ ಇತ್ತಂದಾಂಡೆ ಕ್ಷೇತ್ರದ ಪೋರ ದೇವಸ್ಥಾನಗಳು ಬೆಳಗುಂಡು ಪಂಡದು ಒಂಜಿ ಕಾಲಘಟ್ಟಡು ಗಾಣಿಗ ಸಮಾಜದ್ದು ಮಾತ ದೇವಸ್ಥಾನಗಳಿಗೆ ಎಣ್ಣೆ ಪೋವಂತಿನಿ ಗಾಣಿಗ ಸಮಾಜ ಅರ್ದೊಂದು ಯಾನಿನಿ ಮುಖ್ಯವಾದ ಮಾತೆರೆಗಳ ಪನ್ನೊಂದುಲ್ಲೆ ನಮ್ಮ ಇನ್ನು ನಮ್ಮ ಗಾಣದ ಕೆಲಸ ಎಂಚಿನುಂಡ ಅಯ್ಯ ನಮ್ಮ ದೂರ ಮಲ್ತದ ಈ ಸೊಸೈಟಿ ಇರೋದು ಕೂಡ ಆ ಗಾಣದ ಗಾಣದ ಮಿಲ್ಲು ಪೂರ ನನ್ನ ಉದಿಪನ ಆವಡೊಂದು ಈ ಮೂಲಕ ಯಾನು
ಗಾನಿಗೆ ಸಮಾಜ ಗೊತ್ತಿರಿಪ ಒಂದಿಲ್ಲ ಖಂಡಿತ ಈ ಆವಡು ನಮ್ಮದು ಬೇಲೆ ಐನ್ ನಮ್ಮ ಖಂಡಿತ ಮಲ್ಪಡು ನಂಗೆ ದೇಶ ಆಳುನ ದೊರೆಲ್ನ ಕೊಡ್ತೀರಿ ನಮ್ಮ ಸಮಾಜಕ್ಕೆ ಇನಿ ಆ ಸಮಾಜದ ಕೀರ್ತಿನ ಒರಿಪು ನಂಚಿನ ಕೆಲಸಲ ನಮ್ಮದು ಆವಡು ಪನೊಂದು ಈ ಸಂಸ್ಥೆ ಉತ್ತರ ಅಭಿವೃದ್ಧಿನ ಪಡೆಯಡು ಪನೊಂದು ರಡ್ಡು ಪಾತೆರೆಗೂ ಮುಗಿತಲದ ಚುಕ್ಕಿನ ದೀಪೆ ಸರ್ವಜನ ಸುಖಿನೋ ಭವಂತು. ಎಡ್ಡಪ್ಪದ ಮದಿಪುನ ಕುರುನಂಚಿನ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯದ ಉಳ್ಳಾಲದ ಧರ್ಮದರ್ಶಿಲಾಯಿ ನಂಚಿನ ಶ್ರೀ ದೇವಮೂಲ್ಯನ ಮೇರೆಗೆ ತರಿತಗ್ಗಾದು ವಂದನೆಯನ್ನು ಸಲ್ಲಿಸಾವುದಿಲ್ಲ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಯಾನೆ ಸಫಲಿಗರ ಮಾತೃ ಸಂಘ ಅತ್ತಾವರ ಮಂಗಳೂರು ಇದರ ಸನ್ಮಾನ್ಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರು, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹೋರ್ವ ಅಪ್ರತಿಮ ನಾಯಕ ಸನ್ಮಾನ್ಯ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವ ಶ್ರೀ ಉಳ್ಳಾಲ್ದಿ ಧರ್ಮರಸ ಕ್ಷೇತ್ರದ ಉಳಿಯ ಇದರ ಧರ್ಮದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ದೇವಮೂಲ್ಯಣ್ಣನವರಿಗೆ ಪ್ರಣಾಮವನ್ನು ಮಾಡುತ್ತಾ, ಈಗಾಗಲೇ ನಿರ್ಗಮಿಸಿದಂಥ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಸ್ಮರಣೆ ಮಾಡುತ್ತಾ, ಹಾಗೆ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು ಹಾಗೆ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಗಣೇಶ್ ಶೆಟ್ಟಿ ಗುಡ್ಡೆಗುತ್ಲು ಅವರೇ, ಹಾಗೆ ನಮ್ಮ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀ ಎಸ್ ವೆಂಕಟೇಶ್ವರವರೇ, ನನ್ನ ಆತ್ಮೀಯರು ಪ್ರವರ್ತಕರು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಇದರ ಪ್ರವರ್ತಕರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಅಣ್ಣಯ್ಯ ಕುಲ್ಲಾಲ್ರವರೇ, ಹಾಗೆ ವೇದಿಕೆಯಲ್ಲಿರುವ ಈ ನಮ್ಮ ಶ್ರೀ ಉಮಾಮಹೇಶ್ವರ ಕ್ಷೇತ್ರ ಅತ್ತಾವರ ಇದರ ಆಡಳಿತ ಮುಕ್ತರಾದಂಥ ಶ್ರೀ ಕೇಶವ ಮಳಲಿಯವರೇ, ಸುಮಂಗಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಾಗೇಶ್ ಕಲ್ಲಡ್ಕರ್ ಅವರೇ, ಹಾಗೆ ಈ ಸಂಸ್ಥೆಯ ಮುಖ್ಯ ಪ್ರಬಂಧಕರಾದಂಥ ಅನಿಲ್ರವರೇ, ಇಲ್ಲಿಯ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರುಗಳೇ, ಮಾಜಿ ನಿರ್ದೇಶಕರುಗಳೇ, ಎಲ್ಲ ಈ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆತ್ಮೀಯ ಗ್ರಾಹಕರೇ, ಪ್ರೋತ್ಸಾಹಕರೇ, ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಪ್ರಾರಂಭ ಆಗಿ 33 ವರ್ಷಗಳಾಗಿದೆ. ಇದು 15ನೇ ಶಾಖೆಯ ಉದ್ಘಾಟನಾ ಸಮಾರಂಭವು ಈಗಾಗಲೇ ನೆರವೇರಿದೆ. ನಮ್ಮ ಸೊಸೈಟಿಯು ನಮ್ಮ ಸಮಾಜ ಬಾಂಧವರು ಹಾಗೆ ಊರಿನ ಸಮಸ್ತ ಜನರು ಒಟ್ಟು ಸೇರಿ ಆ ಕಾಲದಲ್ಲಿ ಚಿಕ್ಕದಾಗಿ ನಮ್ಮ ಉಮಾಮಹೇಶ್ವರ ಕ್ಷೇತ್ರದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಉದ್ದೇಶ ಹಿಂದುಳಿದ ವರ್ಗದ ಬಡ ಜನರಿಗೆ, ಊರಿನ ಸಮಸ್ತ ಜಾತಿ ಧರ್ಮದ ಎಲ್ಲ ಜನರಿಗೂ ಕೂಡ ಒಂದು ಸಹಕಾರ ಮನೋಭಾವ ಉಳ್ಳವರಿಗೆ ಸಹಕಾರದ ಪ್ರಯೋಜನವಾಗಲಿ ಎಂಬ ಉದ್ದೇಶದಿಂದ ಈ ಸಹಕಾರಿ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ಖಂಡಿತವಾಗಿಯೂ ಹಿಂದಿನವರ ಅಂದಿನ ಒಂದು ಚಿಂತನೆಯಿಂದ ಇವತ್ತು ನಾವು ಈ 15 ಶಾಖೆಗಳನ್ನು ಪ್ರಾರಂಭ ಮಾಡಿ ಒಂದಷ್ಟು ಅಧಿಕಾರಿಗಳಿಗೆ ನಮ್ಮ ಶಾಖಾ ನಿರ್ಬಂಧಕರಿಗೆ ಸೇವೆ ಕೊಡಲಿಕ್ಕೆ ಅವಕಾಶ ಆಗಿದೆ. ಅಷ್ಟು ಜನರಿಗೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಹಿರಿಯವರು ಸ್ವಾಮಿಗಳು ಹೇಳಿದಂತೆಯೇ ಸೇವಾ ಮನೋಭಾವದಿಂದ ಹಾಗೂ ಗ್ರಾಹಕರ ಒಂದು ಪ್ರೋತ್ಸಾಹದಿಂದ ಒಗ್ಗಟ್ಟು ಸಂಘಟನೆಯಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ವಿಶ್ವಾಸಭರಿತರಾಗಿ ಈ ಸಂಸ್ಥೆಯನ್ನು ನಡೆಸಿದರೆ ಮಾತ್ರ ಈ ಸಂಸ್ಥೆಯನ್ನು ನಾವು ಬಲಿಷ್ಠವಾಗಿ ಇನ್ನಷ್ಟು ಶಾಖೆಗಳನ್ನು ತೆರೆಯಲು ಸಾಧ್ಯ, ಇನ್ನಷ್ಟು ಜನರ ಸೇವೆ ಮಾಡಲು ಸಾಧ್ಯ ಎಂಬುದನ್ನು ನಮಗೆಲ್ಲರಿಗೆ ತಿಳಿದಿರುವಂಥ ವಿಷಯ. ಹಾಗೆಯೇ ನಮ್ಮ ಎಲ್ಲ ಸ್ವಾಮಿಗಳು ಹಾಗೂ ಹಿರಿಯವರು ಈಗ ಮಾರ್ಗದರ್ಶನ ಮಾಡಿದ್ದಾರೆ. ಖಂಡಿತವಾಗಿಯೂ ನಮಗೆ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರೋತ್ಸಾಹ ಮಾಡಿದ ಎಲ್ಲ ಗ್ರಾಹಕರುಗಳಿಗೆ ಹಾಗೆ ಈ ಸಂಸ್ಥೆಯಲ್ಲಿ ನಿರಂತರ ಸೇವೆ ಮಾಡ್ತಾ ಬಂದಂತಹ ನಮ್ಮ ಎಲ್ಲ ಸ್ಟಾಫ್ಗಳಿಗೆ ನಾನು ಸೇವಾ ಮನೋಭಾವ ಬಹಳ ಮುಖ್ಯ. ಹಸನ್ಮುಖದಿಂದ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನು ಕೊಟ್ಟರೆ
ನಮ್ಮ ಗ್ರಾಹಕರು ಖಂಡಿತವಾಗಿಯೂ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಗ್ರಾಹಕರ ಪ್ರೋತ್ಸಾಹ ಇದ್ದರೆ ಮಾತ್ರ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯ. ಗ್ರಾಹಕರು ಇನ್ನಷ್ಟು ಒಳ್ಳೆಯ ರೀತಿಯ ಸೇವೆಯನ್ನು ಕೊಟ್ಟು ಅವರನ್ನು ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಶಾಖೆ ಇನ್ನಷ್ಟು ಬೆಳಗಬೇಕು. ಈ ಪಡೀಲ್ ಪರಿಸರ ಬಹಳ ಒಂದು ಉತ್ತಮ ಪರಿಸರದಲ್ಲಿ ಈ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಇಲ್ಲಿ ನಮ್ಮ DC ಆಫೀಸ್ ಇಲ್ಲಿಗೆ ಬರ್ತಾಯಿದೆ. ಹಾಗೆ ನಾನು ಕೂಡ ಇಲ್ಲಿ ಪಡೀಲ್ನಲ್ಲಿ ಹುಟ್ಟಿದವ ನಾನು. ನನಗೂ ಬಹಳ ಸಂತಸ ಆಗ್ತಾಯಿದೆ. ನಮ್ಮ ಗಾಣಿಗ ಸಮಾಜ ಬಾಂಧವರು ಕೂಡ ಇಲ್ಲಿ ಬಜಾಲ್ ಪಡೀಲ್ ಪರಿಸರದಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ಕರಾವಳಿ ಸೊಸೈಟಿಯ ಗ್ರಾಹಕರು ಕೂಡ ಎಲ್ಲ ನಮ್ಮ ರೆವರೆಂಡ್ ಫಾದರ್ನವರು ಕೂಡ ಇದರ ಬಗ್ಗೆ ನನ್ನ ಪಕ್ಕದಲ್ಲಿ ಕೂತಿದ್ದು. ನಾನು ಹೇಳಿದೆ, ನಮಗೆ ನಿಮ್ಮ ಸಹಕಾರ ಬೇಕು, ನೀವು ಇಲ್ಲಿ ನಮಗೆ ಪ್ರೋತ್ಸಾಹಿಸಬೇಕಂತ. ತುಂಬ ಸಲ ನಾನು ಅವರನ್ನು ಮೀಟ್ ಮಾಡಿದೆ. ನಮ್ಮ ಪರಿಚಯಸ್ಥರು ನಮ್ಮ ಮರವಳ್ಳಿ ನಾಗೂರಿ ಪರಿಸರದಲ್ಲಿ ಚರ್ಚಲ್ಲಿ ಅವರು ಇದ್ದಾರೆ, ಆಂಜಲನ್ ಚರ್ಚಲ್ಲಿ. ಹಾಗೆ ಎಲ್ಲ ಜಾತಿ ಧರ್ಮದವರು ಈ ನಮ್ಮ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ಪ್ರಯೋಜನವನ್ನು ಪಡೆಯುವಂತಾಗಲಿ, ನಿಮ್ಮೆಲ್ಲರ ಸಹಕಾರ ಕೂಡ ಇರಲಿ, ನಮ್ಮ ಸಂಸ್ಥೆಯು ಇನ್ನಷ್ಟು ಬೆಳಗಲಿ. ಇದನ್ನು ಪ್ರಾರಂಭ ಮಾಡಿದಂಥ ನಮ್ಮ ತೇಜಿಪಾಲ್ರು ಇರ್ಬೋದು, ಕೃಷ್ಣಪ್ಪ ಮೆಂಡಂಡ್ರು ಇರ್ಬೋದು, ವಿಶ್ವನಾಥರು ಇರ್ಬೋದು, ಈಗ ಎಲ್ಲ ಹಿರಿಯರಿಗೆ ನೆನಪಿಸಿಕೊಳ್ಳುತ್ತಾ ಇನ್ನಷ್ಟು ನಿಮ್ಮ ಸಪೋರ್ಟ್. ಈಗ ನಮ್ಮ ತೇಜಿಪಾಲ್ರು ಇನ್ನೂ ಇವತ್ತು ಕೂಡ ಇಲ್ಲಿ ಬಂದು ಇಲ್ಲಿ ಕೂತಿದ್ದಾರೆ. ಅವರಿಗೆ ಸಾಧ್ಯ ಆಗದಿದ್ದರೂ ಕೂಡ ಕಾರಲ್ಲಿ ಬಂದು ಕೂತು ನಮ್ಮ 15ನೇ ಶಾಖೆಯ ಒಂದು ಪ್ರಾರಂಭ ಆಗ್ತಾಯಿದೆ, ಅವರು ಖುಷಿಯಲ್ಲಿ ಈ ಪ್ರೋತ್ಸಾಹ ಮಾಡ್ತಾ ಇಲ್ಲಿ ಬಂದು ಕೂತಿದ್ದಾರೆ. ಅವರಿಗೆ ಕೂಡ ನಮ್ಮ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ. ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ. ನಿಮ್ಮೆಲ್ಲರ ವಿಶ್ವಾಸದಂತೆ ನಮ್ಮ ಈ ಸಂಸ್ಥೆ ನಡೀತದೆ. ನಮ್ಮ ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ನಿರ್ದೇಶಕರುಗಳು ಬಹಳ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಸೇವೆ ಖಂಡಿತವಾಗಿಯೂ ನಿಮಗೆ ನಿರಂತರವಾಗಿ ಇರ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಸಂಸ್ಥೆಯ ಶಾಖೆಗಳನ್ನು ತೆರೆಯುವಂತಾಗಲಿ, ಶುಭವಾಗಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು 2 ಮಾತು ಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಅದ್ಭುತ. ಶ್ರೀ ಉಮಾಮಹೇಶ್ವರಾಭ್ಯಂ ನಮಃ. ಉಳ್ಳಾಳ ಹುಳಿಯ ಕ್ಷೇತ್ರದ ಧರ್ಮದರ್ಶಿಯರನ್ನ ಶ್ರೀ ಮುಳಿಯಣ್ಣರಿಗೆ ತರತಕ್ಕಾದ ವಂದನೆ ಸಲ್ಲಿಸ ಒಂದು ಕರಾವಳಿ ಸೊಸೈಟಿದ ಅಧ್ಯಕ್ಷರಾಯನ ಶ್ರೀ ಎಸ್ ವೆಂಕಟೇಶ್ವರೇ ಅಂಚನೆ ವೇದಿಕೆ ಉಪ್ಪುನ ಮಾತಾ ಗಣ್ಯ ಅತಿಥಿಲೆ ಸೊಸೈಟಿದ ಸ್ಥಾಪಕ ಅಧ್ಯಕ್ಷರಾಯನ ಶ್ರೀ ತೇಜ್ಪಾಲ್ನ ಉಪಸ್ಥಿತಿಯನ್ನು ಗೌರವಿಸೊಂದು ಇನ್ನು ಈ ಸೊಸೈಟಿ ತನ್ನ 15ನೇ ಶಾಖೆ ಇನ್ನೀ ಶುಭಾರಂಭ ಮಲ್ತೊಂದುಂಡು. ಈ ಕಾರ್ಯಕ್ರಮಡು ಉಮಾಮಹೇಶ್ವರ ಕ್ಷೇತ್ರದ ಒಂಜಿ ಪ್ರತಿನಿಧಿಯಾದಿ ಮುಲ್ಪ ಉಪಸ್ಥಿತಿ ಅದುಳ್ಳೆ. ಈ ಸೊಸೈಟಿ 33 ವರ್ಷದ ದುಂಬು ಉಮಾಮಹೇಶ್ವರ ಕ್ಷೇತ್ರದ ಒಂಜಿ ಆ ಕಟ್ಟಡದ ಒಂಜಿ ಭಾಗಡು ಒಂಜಿ ಎಲ್ಯ ಕೊನೆಡು ಈ ಸಂಸ್ಥೆ ಸ್ಥಾಪನೆ ಆದ ಇನಿ ಈ ಭಾಗದ ಒಂಜಿ ಅಗ್ರಗಣ್ಯ ಸೊಸೈಟಿ ಆದ ಉಳಿದು ಉಂಟು ಪನ್ಪಿನ ಎಂಕಲ್ಲ ಆ ಸಂಸ್ಥೆದ ಒಂಜಿ ಪ್ರತಿನಿಧಿಯಾದ ನೀ ಮುಲ್ಪ ಹಿಂಗೆ ಭಾರಿ ಸಂತೋಷ ಆಗುಂಟು. ಈ ಸಂದರ್ಭಡು ಈ ಸಂಸ್ಥೆದ ಅಧ್ಯಕ್ಷರು ಒಕ್ಕ ಅವ್ರನ್ನ ಈ ತಂಡ ಅಕ್ಲಿಗೆ ನಾನು ಅಭಿನಂದನೆ ಕೊರ್ಪೆ. ಮತ್ತಂದೆ ಈ ಸಂಸ್ಥೆ ಈತ ಬಿಳೋಡಂದಾಂಡ ಆಯ್ತಾ ಸ್ಥಾಪಕ ಅಧ್ಯಕ್ಷರು ಒಕ್ಕ ಅವ್ರನ್ನ ತಂಡ ಆ ಕಾಲಡು ಐಕೊಂಜಿ ತ್ಯಾಗ ಮಲ್ತದು ನಿಸ್ವಾರ್ಥವಾದ ಸೇವೆ ಕೊರದು ಒಂಜಿ ಭದ್ರ ಬುನಾದಿ ಪಾಡ್ದು ಕೊರ್ನೆಟ್ಟು ಮಾತ್ರ ಇನ್ನು ಈ ಮಕ್ಕಳ ಮಟ್ಟಗೂ ಒಳ್ಳೆಯ ಸಾಧ್ಯ ಮನ್ಪಿನ ನಮಕ್ ನಾವು ಐನು ಎಪ್ಪಲ ಏನೋ ನೋಡು ಅಂಚ ಆ ಒಂಜಿ ಶ್ರೀ ತೇಜ್ಪಾಲ್ರಿಗೆ ಕಾರಣ ಆ ತಂಡಗಳ ಯಾನೊಂಜಿ ಅಭಿನಂದನೆ ಸಂದೇಹ ಮಲ್ಪೆ. ಇನ್ನು ಈ ಸಂಸ್ಥೆಡು ಡೆಪಾಸಿಟ್ ಮಾಡ್ಕೊಂಡ ದಾಲ ಫೋಡಿಗೆಲ್ಲ ಹೆಜ್ಜೆ ಬಂದು ಆಯ್ತಾ ಅಂಕಿಅಂಶ ತೂಪೋಡು ನಂಗೆ ದಯಪಣ್ಣಗ ಇನ್ನು 37 ಕೋಟಿದ ಸ್ವಂತ ನಿಧಿ ಈ ಸಂಸ್ಥೆಡು ಉಂಟು. 37 ಕೋಟಿದ ಸ್ವಂತ ನಿಧಿ ಅತ್ತಂದೆ 15 ಶಾಖೆಡು ಈ ಶಾಖೆಲ್ಲ ಸೇರಿದು 5 ಶಾಖೆ ಸ್ವಂತ ಕಟ್ಟಡ ಉಂಡು. ಅವು ಒಂಜಿ ಇಮೂವಬಲ್ ಪ್ರಾಪರ್ಟಿಲ ಸಂಸ್ಥೆಡು ಉಂಡು. ಈತ ಆಸ್ತಿತ್ತಿನ ಒಂಜಿ ಸಂಸ್ಥೆಗೆ ನಮ್ಮ ಡೆಪಾಸಿಟ್ ಕೊರ್ಪಿನಂಡ ದಾಲ ಫೋಡಿಗೆಜ್ಜಿ ಅಂಚ ಈ ಭಾಗದ ಜನಕ್ಕಲು ಈ ಸಂಸ್ಥೆಡು ಡೆಪಾಸಿಟ್ ತೀದು ಅಕ್ಕಲ ವ್ಯವಹಾರ ಮಾತ ಈ ಸಂಸ್ಥೆಡು ಮಲ್ತದು
ಈ ಸಂಸ್ಥೆಡು ವ್ಯವಹಾರ ಮಲ್ತದ್ದು ಅಭಿವೃದ್ಧಿಗೆ ಕಾರಣಕರ್ತರು ಬಂದು ಯಾನು ವಿನಂತಿ ಮತ್ತೊಂದು ಈ ಸಂಸ್ಥೆ ನನ್ನಲಾತು ಬೆಳಗಡೆ ನನ್ನಲಾತು ಅಭಿವೃದ್ಧಿ ಆಡು ಪಣದು ಕ್ಷೇತ್ರ ಸ್ವಾಮಿ ಶ್ರೀ ಉಮಾಮಹೇಶ್ವರ ದೇವರ ಪ್ರಾರ್ಥನೆ ಮತ್ತೊಂದು ಕೊರನೆ ಅವಕಾಶ ಕೊರನೆಕ್ಕೆ ಧನ್ಯವಾದ ಕೊರೊಂದು ನನ್ನ ಪಾತ್ರ ಮುಗಿದ ಚಿಕ್ಕಿದೀಪೆ ವಂದನೆಗಳು. ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಾಜಿ ಉಪಾಧ್ಯಕ್ಷರಾದ ಗೋಪಾಲ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಿಕಟಪೂರ್ವ ನಿರ್ದೇಶಕಿಯಾದಂತಹ ಜ್ಯೋತಿ ಯಲಬುರ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾದ ದಿನೇಶ್ ಬಂಗೇರ, ಬಾಲಕೃಷ್ಣ ಸಿರ್ಕಳ, ಮಾಜಿ ನಿರ್ದೇಶಕರಾದ ಪ್ರೇಮಾನಂದ, ನಿರ್ದೇಶಕರಾದ ಜಯರಾಮ್ ಅಡ್ಯಾರ್ ಹಾಗೂ ಹಿರಿಯರಾದಂತಹ ಲಕ್ಷ್ಮಣ ಟೈಲರ್ ಉಳ್ಳಾಲ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಮತ್ತೋರ್ವ ಅತಿಥಿ ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಪಾನೆಮಂಗಳೂರು ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಾಗೇಶ್ ಕಲ್ಲಡ್ಕ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸುರುಟ್ಟು ವೇದಿಕೆ ನಂಚಿನ ಸ್ವಾಮೀಜಿ ಅಂಚನೆ ಎಂಕಲ್ನ ಉಳಿಯ ಕ್ಷೇತ್ರದ ಧರ್ಮದರ್ಶಿಲ ನಂಚ ದೇವಮಲ್ಯನರಿನ ಪಾದು ಗಡ್ಡಬುರೊಂದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂಚಿನ ಶ್ರೀಯುತ ವೆಂಕಟೇಶ್ ಅಂಚನೆ ವೇದಿಕೆ ಡಿಪ್ಪನ ಅಗ್ರಮಾನ್ಯ ಅತಿಥಿಗಳನ್ನು ನೆನವರಿಕೆ ಮಂತೊಂದು ವೇದಿಕೆ ಎದುರಿಪ್ಪನ ಅಂಚಿನ ಮಾತ ಹಿರಿಯ ಕಿರಿಯ ಸಹಕಾರಿ ಕ್ಷೇತ್ರ ಡಿಪ್ಪನ ಅಂಚಿನ ಮಾತ ಆತ್ಮೀಯ ಬಂಧುಗಳು ಅಂಚನೆ ಗ್ರಾಹಕರೇನು ಅಂಚನೆ ಸಿಬ್ಬಂದಿ ವರ್ಗಗಳನ್ನು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮಡು ಈ ಆನ ಪಾತ್ರ ನಂಚಿನ ದಾಲ ಹೆಜ್ಜಿ ದಯ ಪಂಡ ರಡ್ಡು ಕ್ಷೇತ್ರದ ಧರ್ಮಾಧಿಕಾರಿನಕ್ಲು ಬೊಕ್ಕ ಚರ್ಚಿದ ಗುರುಕುಲು ಅಂಚನೆ ಎಂಕಲ ಡಾಕ್ಟ್ರು ಭಾರಿ ಶೋಕ್ ಪೂಜಿದ ಪಾತ್ರದೇರು ಅಂಚನೆ ಹೆಚ್ಚ ಪಾತ್ರ ನಂಚಿನ ವಿಷಯ ದಾಲೆಜ್ಜಿ ಸಂಸ್ಥೆ ಐನು ಓವು ಸ್ಥಾಪನೆ ಮಂತಾರ ಉಲ್ಲೇರು ಹಿರಿಯರು ಅರೆಗ್ಲ ಒಂಜಿ ಅಡ್ಡ ಬರೋನುಲ್ಲೇನು ತೇಜ್ಪಾಲ್ರು ಆರ್ನ ಉದ್ದೇಶಡು ಒಂಜಿ ಎಡ್ಡೆ ಉದ್ದೇಶಡ್ದು ಇದು ಆರಂಭವಂತೇರಿ ಒಂಜಿ ಸಮಾಜನು 10 ಸಮಾಜ ಗುರುತರ ಮನ್ಪುಡು ಆ ಗುರುತು ಮನ್ಪನಲ್ಪ ನಮ್ಮ ಸೇವೆ ನಡಪೋಡು ಮನ್ಪನ ದೃಷ್ಟಿ ಒಂಜಿ ಕೊಂದಿತ್ತನ ನಮ್ಮ ಸಮಾಜ ಇತ್ತನಂಚಿನ ಕಲ್ತನಗ್ಲಿಗೆ ಒಂಜಿ ಕೆಲಸ ಕೊರ್ಪನಂಜಿ ಉದ್ಯೋಗ ನಿರ್ಮಾಣ ಅವಡು ಅಂಚನೆ ಸಮಾಜ ಇತ್ತನಕಲ್ಲ ಒಂಜಿ ಕಾಸು ಪನವ ಸೇರ್ಸ ಒಂಜಿ ಖಜಾನೆಗೆ ಬರ್ತೀನಿ ಒಂಜಿ ಉದ್ದೇಶ ಅಲ್ಲ ದೀದು 10 ಬಡವರಿಗೆ ಐತ ಪ್ರಯೋಜನ ತಿಕ್ಕೊಡುವಂಥ ಉದ್ದೇಶ ಮಂತೇರು ಬಹುಶಃ ಮಾತಾ ಸರ್ವಧರ್ಮದ ದೇವರೆಲ್ಲ ಒತ್ತೊಂದಿರ್ತು ಜೋಡು 33 ವರ್ಷಡು ಇನಿ 15ನೇ ವರ್ಷ ಶಾಖೆ ಎಡ್ಡೆ ಒಂಜಿ ವರ್ಷದ ಉದಿಪನದ ಸಮಯಡು ಎಡ್ಡೆ ಒಂಜಿ ಜಾಗೆಡು ಉದಿಪನ ಆತನು ನೆಕ್ ಮಾತಾ ದೇವರನ್ನೆಲ್ಲ ಆಶೀರ್ವಾದ ಉಂಡು ಯಾನೆನ್ನುವೆ ಸಂಸ್ಥೆ ಅವು ಒರಿಯಡ್ದು ನಡಪುಜಿ 10 ಜನ ಒತ್ತು ನೋಡೇನು 10 ಜನ ಒತ್ತು ನೋಡುದಂಡ ಐಕೆ ಸರಿಯಾಯನ ಒಂಜಿ ಅಧಿಕಾರ ವಯಸ್ಸನ್ನಂಜಿ ಆಡಳಿತ ಮಂಡಲ ಬಿಡು ಆಡಳಿತ ಮಂಡಳಿ ಅವ್ರಿಗೆ ಗುರ್ಕಾರೆ ಬಿಡು ಅವು ಪಂದಂದಂಡ ಮಾತ್ರ ಸಿಬ್ಬಂದಿ ವರ್ಗಲು ಆತ್ಮೀಯವಾದ ಕೆಲಸ ಮಂತಂದಾಂಡ ಸಮಾಜದ ಜನಕ್ಲಿದ ಮನಸ್ಸಿಗೆತ್ತಂದಾಂಡ ಪ್ರೀತಿ ವಿಶ್ವಾಸನ ಬೊಳೆ ಪಂದಾಂಡ ಪನವದ ಕ್ಷೇತ್ರ ವೃದ್ಧಿಯಾರ ಚಾನ್ಸ್ ಉಂಟು ಯಾಕೆ ಒಂಜಿ ಅವಕಾಶ ತಿಕ್ಕು ಇನಿ ಒಂಜಿ ಶಾಖೆಗೆ ಬರ್ಪಣ ವ್ಯಕ್ತಿ ಆ ಕೆಲವು ಸಂಶಯದ ಮಿತ್ತು ಬತ್ತದ ವ್ಯವಹಾರ ಮನ್ಪಂಜನ ಸಮಯ ಪುಂಡು ಆ ಸಂಶಯ ಬರಂದ ಲೆಕ್ಕ ನಮ್ಮ ಒಂಜಿ ಕ್ಷೇತ್ರವನ್ನು ನಮ್ಮ ಬೆಳೆ ಹೊಂದಿಪಡು ಆ ಬುಳೆಪುಣ ಅಲ್ಪದ ಶಾಖಾಧಿಕಾರಿ ಬೊಕ್ಕ ಶಾಖಾ ಸಿಬ್ಬಂದಿಲು ಅಕಲ್ನ ವ್ಯಕ್ತಿ ಪರಿಚಯದ ಒಟ್ಟಿಗೆ ಗುರುತರವಾಯಿನ ಆಯನ ಬುನಾದಿನ ತೆರೆಯೋನಲ್ಪ ಅಕಲ ವೈಫಲ್ಯ ಯಾರಬಲ್ಲಿ ಗ್ರಾಹಕೆ ಬರ್ಪಣೆ ಕಂಪ್ಲೀಟ್ ನಮ್ಮ ಬ್ಯಾಂಕ್ದ ಚರಿತ್ರೆಯನ್ನು ತೂದೇ ಬರ್ಪಣೆ ಅವು ವಿಶ್ವಾಸವಾಯಿನ ಗ್ರಾಹಕೇನು ಈ ನಡುತ್ತ ಸಂಬಂಧ ಓ ಗ್ರಾಹಕ ಬೊಕ್ಕ ಸಿಬ್ಬಂದಿ ಅಂಚನೆ ಆಡಳಿತ ಮಂಡಳಿ ಈ ಸಂಬಂಧಲು ವಿಶ್ವಾಸ ಮತ್ತು ಆಂಡ ಮಾತ್ರ ಪನವದ ಕ್ಷೇತ್ರ ಬುಳೆಯರೆ ಚಾನ್ಸ್ ಉಂಟು ಪ್ರತಿ ಹೆಜ್ಜೆಡ್ಲ ಬ್ಯಾಂಕರ್ ಆದಿ ಪಡಪನು ಆಯ್ನ ಇಲ್ಲದ ಸಮಾಜನ ಬರೀತಿದ್ದು ಆ ಬ್ಯಾಂಕದ ನೌಕರನ ಆಡಳಿತ ನಿರ್ದೇಶಕನ ಆದಿಪಡು ನೆಕ್ ಮಾತ ಗುರು ಹಿರಿಯರನ್ನ ಆಶೀರ್ವಾದ ದೇವರನ್ನ ಆಶೀರ್ವಾದ ಇತ್ತನ ಮಾತ್ರ ನಡಪೆರ ಸಾಧ್ಯ ಐಟ್ ಯಶಸ್ವಿಯಾದ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಈ ಜಿಲ್ಲೆಡು ಉದಾರ ಕಣತದಂಡು ಕೆಲಸ ಮಂತದಂಡು ಸಾಧನೆ ಮಂತದಂಡು ಪನ್ಪಣಕ್ಕೆ ಭಾರಿ ವಿಶೇಷವಾಯಿನ ಗಣ್ಯಮಾನ್ಯನ ಯಾರು ಕೂರಂದುಲ್ಲೆ ತೇಪಣ್ಣ ನನಾದ ಕಾಲ ಈ ಸಂಸ್ಥೆ ಬುಳೆವಾಡು ಇನಿ ಪಡೀಲ್ದ ಕ್ಷೇತ್ರ ಯಾನು 40 ವರ್ಷದಿಂದ ಕುಡ್ಲದ ವ್ಯವಹಾರ ಡಿಪಣೆ ಯಾನು ಏಪಲ ರಾತ್ರಿ ಬೊಕ್ಕ ಕಾಂಡೆ ಪೋಪನ ಸಾದಿ ಒಂಜಿ ಸಮಯ ಎರಡು ಮೂಲು ಒಂಜಿ ಮರತ ಮಿಲ್ಲ ರಡ್ಡು ಬೊಕ್ಕ ಒಂಜಿ ಗುಜ್ಜರ ಕೆರೆ ಇಡೀ ಕುಡ್ಲಾಗ ನೀರು ಕೊಡ್ತಾನಂಚಿರ ಕೆರೆ ಪುಣ್ಯದ ಕೆರೆ ಅವು ಅನ್ನ ವೃದ್ಧಿ ಮಂತೇರು ಬೈರಾಡಿ ಕೆರೆ ಅವು ಇಡೀ ಕುಡ್ಲಾಗ ನೀರು ಕೊರಂತು ಅಂಚಿನ ಒಂಜಿ ಪುಣ್ಯ ಭೂಮಿಡು ನಾರಾಯಣ ದೇವರ್ಲ ಕೈತಲುಲ್ಲೇರು ಅಂಚದೆ ಆ ಒಂಜಿ ಪುಣ್ಯ ಭೂಮಿಡು ಎಡ್ಡೆ ವರ್ಷದ ಆರಂಭ ಕಾಲೋಡು ಈ ಸಂಸ್ಥೆ ಉದಿಪನಾತಲು ನನಾತು ಜನಕ್ಕಳಿಗೆ ಸಾರ್ವಜನಿಕವಾದ ಸೇವೆ ತಿಕ್ಕಡು
ನನಾತು ಜನಕಲ್ನ ಆಶಾ ಆಕಾಂಕ್ಷಲು ಈಡೇರಡು ಸಂಸ್ಥೆ ಬೆಳೆಯೋಡು ನೌಕರರನ್ನ ಮಾತ ಆರೋಗ್ಯ ಪೂರ್ಣವಾಯಿನ ಅಧಿಕಾರ ಆಡಳಿತ ಅವಡು ಅಕ್ಲು ಮಾತೇರ್ನ ಒಂಜಿ ಜನಮಾನಸುಡು ಕೆಲಸ ಮನ್ಪುನಂಜಿ ಯೋಗ ಭಾಗ್ಯ ಕೊರಡು ಪಂಡ ದೇವರ ನಟ್ಟೊಂದು ಎನ್ನ ರಡ್ಡ ಪಾತ್ರ ಉದಿಪನ ಮುಗಿಲ್ತ ಚುಕ್ಕೆ ದೀಪೆ ಸಹಕಾರಿಗಳಿಗೆ ಈ ಒಂದು ಸಹಕಾರಿಯಲ್ಲಿ ಕಾರ್ಯವನ್ನ ಸೇವೆಯನ್ನ ಸಲ್ಲಿಸಿದಂತಹ ಹಿರಿಯರನ್ನ ಗೌರವಿಸುವಂತಹ ಸಮಯ. ಗೋಪಾಲ್ CTO ಅವರು ಈ ಒಂದು ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಅವರನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಗೌರವಾನ್ವಿತ ಶ್ರೀ ದೇವು ಮೂಲ್ಯನ್ನ ಅವರನ್ನ ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಕಳೆದ 30 ಜೋರಾದ ಕೈಚಪ್ಪಾಳೆಯ ಮೂಲಕ ಅವರೆಲ್ಲರಿಗೂ ಕೂಡ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾಜಿ ನಿರ್ದೇಶಕಿಯಾದಂತಹ ಜ್ಯೋತಿ ಯಲಬುರ್ಗಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರು ಕೂಡ ಮಾಜಿ ನಿರ್ದೇಶಕಿಯಾದಂತಹ ಆಶಾ ವಿಠಲ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಶ್ರೀ ದೇವು ಮೂಲ್ಯನ್ನ ಅವರಿಂದ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಆಶಾ ವಿಠಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಧನ್ಯವಾದಗಳು. ಇದೀಗ ಇಂತಹ ಈ ಗುತ್ತಿಗೆಯನ್ನು ವಹಿಸಿಕೊಂಡು ಇದರ ಇಂಜಿನಿಯರಿಂಗ್ ಆದಂತಹ ಶ್ರೀ ಅಶ್ವಿನ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮೆಲ್ಲರ ಪ್ರೀತಿಯ ಸ್ಮರಣಿಕೆಯನ್ನು ನೀವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಅಣ್ಣಯ್ಯ ಕುಲಾಲ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಫರ್ನಿಚರ್ನ ಮಾಲೀಕರಾದಂತಹ ಸುನೀಲ್ ಮತ್ತು ರಾಕೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಹಾಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದಂಥ ಚೇತಕ್ ಅಲ್ಯೂಮಿನಿಯಂನ ಮಾಲಕರಾದ ಚೇತಕ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. CCTV ಕೆಲಸ ಮಾಡಿದ ಸಿಲ್ವರ್ ಎಂಟರ್ಪ್ರೈಸಸ್ ಮಾಲೀಕರಾದ ದಿನೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಿ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಕಂಪ್ಯೂಟರ್ ಕೆಲಸ ಧನ್ಯವಾದಗಳು. ನಿಮ್ಮೆಲ್ಲರ ಸೇವೆಯನ್ನು ನಾವು ಖಂಡಿತವಾಗಿಯೂ ಕೂಡ ಗುರುತಿಸಿದ್ದೇವೆ. ನಿಮಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಆತ್ಮೀಯ ಸಹಕಾರ ಬಂಧುಗಳೇ, ಸಾತ್ಕ ಶಾಖೆಯನ್ನು ಉದ್ಘಾಟಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆಯೇ ಸನ್ಮಾನ್ಯ ಶ್ರೀ ದೇವಬಣ್ಣವರಿಗೆ ನಮಸ್ಕರಿಸುತ್ತಾ ನಮ್ಮ ಸಂಘದ 15ನೇ ಪಡೀಲ್ ಶಾಖೆಯ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಉಪಸ್ಥಿತಿರುವ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ಗಣಶೆಟ್ಟಿ ಗುಡ್ಡೆ ಗುತ್ತೂರವರೇ ಹಾಗೂ ಕಂಪ್ಯೂಟರ್ ಉದ್ಘಾಟಿಸಿದ ಸಮ್ಮೇಳನ ಶ್ರೀ ಜವಾಬ್ರೆ, ಕ್ಯಾಶ್ ಕೌಂಟರ್ ಉದ್ಘಾಟಿಸಿದ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ರೇ, ಠೇವಣಿ ಪತ್ರ ಬಿಡುಗಡೆ ಮಾಡಿದ ರೆವೆನ್ ಫಾರ್ ಫೆಡ್ರಿಕ್ ಮಂತರವರೇ ಹಾಗೂ ಮುಖ್ಯ ಅತಿಥಿಗಳಾದ ವಿಶ್ವಾಸ್ ಕುಮಾರ್ ದಾಸರವರೇ, ಶೋಭಾ ಪೂಜಾರಿ ಅವರೇ, ಕೇಶವ ಮಳಲಿ ಹಾಗೂ
ನಾಗೇಶ್ ಕಲ್ಲಡ್ಕರ್ ಅವರೇ ಹಾಗೂ ಇಂದಿನ ಸಭೆಗೆ ಬಂದಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಸಿಬ್ಬಂದಿಗಳೇ, ಸಹಕಾರ ತತ್ವದ ಮೂಲ ಉದ್ದೇಶಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಘವು ಸಾಧನೆಯ 33 ವರ್ಷಗಳನ್ನು ಪೂರೈಸಿ ಅಭಿವೃದ್ಧಿಯ ಮುಂಚೂಣಿಯಲ್ಲಿದ್ದೇವೆ. ನಮ್ಮ ಸಂಘವು ಇತರ ಸಂಘಗಳ ಹಾಗೂ ಸಹಕಾರಿ ಬ್ಯಾಂಕ್ಗಳ ತೀರಾ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಂಘ ಎಂದು ಗುರುತಿಸಿಕೊಂಡು 31/3/1925 ಸಂಘವು ಒಟ್ಟು 412.24 ಕೋಟಿ ವ್ಯವಹಾರ ಮಾಡಿ ದಾಖಲೆಯ ಸಾರ್ವಕಾಲಿಕ ಗರಿಷ್ಠ 8 ಕೋಟಿ 3 ಲಕ್ಷ ಲಾಭವನ್ನು ಗಳಿಸಿರುತ್ತೇವೆ ಎಂದು ತಿಳಿಸಲು ಬಹಳ ಹೆಮ್ಮೆಯ ಪಡುತ್ತೇನೆ. ಅಷ್ಟೇ ಅಲ್ಲದೆ ಆಡಿಟ್ ವರ್ಗಾವಣೆಯಲ್ಲಿ ಸತತವಾಗಿ ಎ ತರಗತಿಯನ್ನು ಪಡೆದಿರುತ್ತೇವೆ. ನಮ್ಮ ಸಂಘದ ಪ್ರಧಾನ ಕಚೇರಿ ಹತ್ತಾವರ ಶಾಖೆಯನ್ನು ಒಳಗೊಂಡ ಕಟ್ಟಡ, ಬಿಕರ್ನಗಟ್ಟೆ, ಉಳ್ಳಾಳ, ಮಾರ್ಕೆಟ್ ಶಾಖೆಯ ಸ್ವಂತ ಕಚೇರಿ ಕಟ್ಟಡ ಸೇರಿದ್ದು, ಇದೀಗ ಇದು ಉದ್ಘಾಟನೆಗೊಂಡಿರುವ ನಮ್ಮ 15ನೇ ಪಡೆಯಲು ಶಾಖೆ ಕೂಡ ಸ್ವಂತ ಕಚೇರಿಯನ್ನು ಕಟ್ಟಡ ಹೊಂದಿರುತ್ತೇವೆ ಎಂದು ತಿಳಿಸಲು ಬಹಳ ಸಂತೋಷಪಡುತ್ತೇವೆ. ನಮ್ಮ ಸಂಘದ ಕರಾಳಿ ಸೌಧಕ್ಕೆ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಸೋಲಾರ್ ಪವರ್ ಸಿಸ್ಟಮ್ ಅಳವಡಿಸಲಾಗಿದೆ ಹಾಗೂ ಸುಮಾರು 273 ಮಂದಿ ಸಂಘದ ಕುಟುಂಬ ಸದಸ್ಯರಿಗೆ ಯಶಸ್ವಿನಿ ಯೋಜನೆಯಲ್ಲಿ ವಿಮಾ ಸೌಲಭ್ಯವನ್ನು ನೀಡುತ್ತೇವೆ ಮತ್ತು ಸಾರ್ವಜನಿಕ ಉಚಿತವಾಗಿ 15 ದಿನದ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಅಳವಡಿಸಿ ಸುಮಾರು 500 ಮಂದಿ ಸದುಪಯೋಗವನ್ನು ಪಡೆದಿರುತ್ತಾರೆ. ನಮ್ಮ ಸಂಘದ ಈ ಸಾಧನೆಯನ್ನು ಮಾಡಲು ಮೂಲ ಕಾರಣರಾದ ಸಂಘದ ಎಲ್ಲ ನಿರ್ದೇಶಕರು, ಸದಸ್ಯರು, ಠೇವಣಿದಾರರು, ಗ್ರಾಹಕರು ಸೊಸೈಟಿಯ ಮೇಲೆ ಇಟ್ಟಿರುವ ವಿಶ್ವಾಸ ಹಾಗೂ ಸಿಬ್ಬಂದಿ ವರ್ಗ ಮಾಡುತ್ತಿರುವ ಪ್ರಾಮಾಣಿಕ ಕರ್ತವ್ಯಕ್ಕಾಗಿ ನಾನು ಸೊಸೈಟಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಈ ಸಂದರ್ಭವನ್ನು ಉಪಯೋಗಿಸುತ್ತಾ ಅವರು ನೀಡಿದ ನಿರಂತರ ಸಹಕಾರ, ಪ್ರೋತ್ಸಾಹ, ನಂಬಿಕೆ ಹಾಗೂ ಬೆಂಬಲಿಕೆ ಕೃತಜ್ಞತೆ ಅರ್ಪಿಸುತ್ತೇನೆ ಹಾಗೂ ಇನ್ನು ಮುಂದಕ್ಕೆ ತಮ್ಮಿಂದ ಇದೇ ರೀತಿಯ ಸಹಕಾರವನ್ನು ಬಯಸುತ್ತೇನೆ. ಮುಂಬರುವ ವರ್ಷಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ನಮ್ಮೆಲ್ಲರ ಆಸಾರವನ್ನು ಅರ್ಪಿಸುತ್ತೇನೆ. ಜೈ ಹಿಂದ್. ಅಭ್ಯಾಗತರಿಗೆ ಸ್ಮರಣಿಕೆಯನ್ನು, ಗೌರವ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಂದರ್ಭ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದಂತಹ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲದ ಧರ್ಮದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ದೇವು ಮೂಲ್ಯನ್ನ ಅವರಿಗೆ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಮೆಂಡನ್ ಟಿ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆ ಇನ್ನಷ್ಟು ಬೆಳಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ನಮಗೆ ಮಾರ್ಗದರ್ಶನ, ಸಹಕಾರ, ಪ್ರೋತ್ಸಾಹ ನೀಡ್ತಾ ಇರುವವರು ಶ್ರೀ ದೇವು ಮೂಲ್ಯನ್ನ ಅವರು. ಅವರ ಕಾರ್ಯದ ಆ ತುರ್ತು ನಿಮಿತ್ತವೂ ಕೂಡ ನಮ್ಮ ಜೊತೆ ಸೇರಿಕೊಂಡು ನಮಗೆ ಆಶೀರ್ವಾದವನ್ನು ಮಾಡಿಕೊಂಡು ಹಾರೈಸಿದಂತಹ ಶ್ರೀ ದೇವು ಮೂಲ್ಯನ್ನ ಅವರಿಗೆ ಎಲ್ಲರ ಪರವಾಗಿ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ ವೆಂಕಟೇಶ್ ಅವರಿಗೆ ನಿರ್ದೇಶಕರಾದ ಶ್ರೀ ಪ್ರಕಾಶ್ ಬಿ ಅವರು ಸ್ಮರಣಿಕೆಯನ್ನು ನೀಡಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಗಳಾಗಿ ನಮ್ಮ ಜೊತೆ ಇದ್ದು ನಮಗೆ ಹಾರೈಸಿದಂತಹ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಅವರಿಗೆ ನಿರ್ದೇಶಕರಾದ ಶ್ರೀ ತಾರನಾಥ್ ಸುವರ್ಣ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿರ್ದೇಶಕರಾದ ಶ್ರೀ ತಾರನಾಥ್ ಸುವರ್ಣ ಅವರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ನಿರ್ದೇಶಕರಾದ ಶ್ರೀ ರಾಜನ್ ಕುಮಾರ್ ಎಚ್.ಎಸ್. ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಕೇಶವ ಮಳ್ಳಿ ಅವರಿಗೆ ನಿರ್ದೇಶಕರಾದ ಶ್ರೀ ಭರತ್ ಕುಮಾರ್ ಎ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ನಾಗೇಶ್ ಕಲ್ಲಡ್ಕ ಅವರಿಗೆ ನಿರ್ದೇಶಕರಾದ ಶ್ರೀ ನಾಗೇಶ್ ಎನ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
ಇದೀಗ ನಾವು ಕಡೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ವಂದನಾರ್ಪಣೆಯ ಕಾರ್ಯಕ್ರಮಕ್ಕೆ ಬಂದು ತಲುಪಿದ್ದೇವೆ. ಹಾಗೂ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದಂತಹ ತೇಜ್ಪಾಲ್ ಅವರು ಆಗಮಿಸಿದವರು ಕಾರ್ಯನಲ್ಲೇ ಇದ್ದಾರೆ. ಅವರ ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜೊತೆ ಇರುವಿಕೆಯನ್ನು ಅವರು ತೋರಿಸಿಕೊಂಡಿದ್ದಾರೆ ಮತ್ತು ಅವರ ಪ್ರೀತಿಯನ್ನು ತೋರ್ಪಡಿಸಿದ್ದಾರೆ. ಅಂತಹ ತೇಜ್ಪಾಲ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಆದ ನಂತರ ಶ್ರೀಯುತ ದೇವು ಮುಲ್ಯನ್ ಅವರು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮದ ನಂತರ ಅಂತ ಅವ್ರ ಹತ್ರ ವಿನಃವನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಸ್ವರೂಪದಲ್ಲಿ ಇರತಕ್ಕಂತಹ ಮೂಲ್ಯಣ್ಣನವರ ಪಾದಪದ್ಮಗಳಿಗೆ ನಮನವನ್ನು ಸಲ್ಲಿಸ್ತಾ ಧನ್ಯವಾದ ಸಮರ್ಪಣೆಯ ಈ ಕೊನೆಯ ಘಳಿಗೆಯನ್ನು ನಾವು ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮಗೆ 15ನೇ ನಮ್ಮ ಬ್ರಾಂಚ್ ಇದರ ಉದ್ಘಾಟನೆಯನ್ನು ಮಾಡಿ ಆಶೀರ್ವಚನವನ್ನು ನೀಡಿದಂತಹ ಪರಮಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಕಾರ್ಯಬಾಹುಳ್ಯದಿಂದ ಈ ವೇದಿಕೆಯನ್ನು ಬಿಟ್ಟು ತೆರಳಿರ್ತಾರೆ. ಆದ ಕಾರಣ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ನಮಗೆ ಹಿತೋಪದೇಶವನ್ನು ಕರುಣಿಸಿದ್ದಕ್ಕೆ, ಸಂಸ್ಥೆಗೆ ಹಾರೈಸಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದ ಮತ್ತು ಅವರಲ್ಲಿ ಆಶೀರ್ವಾದವನ್ನು ಈ ಸಂಸ್ಥೆ ಬೇಡಿಕೊಳ್ತಾ ಇದೆ. ಅದೇ ರೀತಿ ಆದಿತ್ಯವಾರಾದರೂ ಕೂಡ ಬಹಳಷ್ಟು ಜನ ಉಳಿಯದಲ್ಲಿ ಸೇರಿಕೊಳ್ತಾರೆ. ಅದೆಲ್ಲವನ್ನು ಮುಗಿಸಿ 3 ಮಾಡಗಳ ಪೂಜೆಯನ್ನು ಮುಗಿಸಿ ಸಮಯಕ್ಕೆ ಸೇರಿಕೊಳ್ಳುವಲ್ಲಿ ಸಹಕರಿಸಿದಂತಹ ನಮ್ಮ ಉಳಿಯ ಕ್ಷೇತ್ರದ ಧರ್ಮದರ್ಶಿಯವರು ದೇವಮೂಲ್ಯನವರು ನಮಗೆ ಇಲ್ಲಿ ಆಗಮಿಸಿ ಈ ಸಂಸ್ಥೆಗೆ ಉತ್ತಮ ರೀತಿಯಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಎಸ್ ವೆಂಕಟೇಶ್ ಈ ಸಂಸ್ಥೆಯನ್ನು ಉತ್ತಮವಾಗಿ ಮುನ್ನಡೆಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿಕೊಂಡವರು. ಹಿರಿಯರಾದಂತಹ ಅವರ ಮಾರ್ಗದರ್ಶನದ ಮೂಲಕ ನಾವು ಸಂಸ್ಥೆಯನ್ನು ಮುನ್ನಡೆಸುವುದರಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಇವರ ಕಾಲಾವಧಿಯಲ್ಲಿ 15ನೇ ಬ್ರಾಂಚ್ ಉದ್ಘಾಟನೆಗೆ ಒಂದು ಅವಕಾಶವಾಯಿತು. ಆದ ಕಾರಣ ಈ ಕಾರ್ಯವನ್ನು ಉತ್ತಮಗೊಳಿಸುವಲ್ಲಿ ಉತ್ತಮ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ಎಸ್ ವೆಂಕಟೇಶ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯನಿಮಿತ್ತ ತೆರಳಿರತಕ್ಕಂತಹ ಇನ್ನೊಬ್ಬ ಅತಿಥಿ, ಮುಖ್ಯ ಅತಿಥಿ ಗಣೇಶ್ ಶೆಟ್ಟಿ ಗುಡ್ಡೆಗೊತ್ತು ಅವರ ಕುಟುಂಬದ ಕಾರ್ಯಗಳು ನಡೀತಾ ಇದ್ದರೂ ಕೂಡ, ಗುತ್ತಿನ ಕಾರ್ಯಗಳು ನಡೀತಾ ಇದ್ದರೂ ಕೂಡ ಸಮಯಾವಕಾಶವನ್ನು ಮಾಡಿಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತವಚನವನ್ನು ಇಟ್ಟು ನಮ್ಮನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾನೆ. ಅದೇ ರೀತಿ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ನಾವು ಅವ್ರನ್ನ ಏನಂತ ಹೇಳಿ ಅರ್ಥ ಮಾಡಿಕೊಳ್ಬೇಕಿದ್ರೆ ಅವರ ಸಂಸ್ಥೆಗೆ ಒಂದು ಸಲ ಕಾಲಿಡಬೇಕು. ಆಗಲೇ ಮನುಷ್ಯ ಮತ್ತು ವೈದ್ಯ ಯಾವ ರೀತಿಯಲ್ಲಿ ಸಂಪರ್ಕದಲ್ಲಿರ್ತಾರೆ. ವೈದ್ಯೋ ನಾರಾಯಣೋ ಹರಿಹಿ ಎನ್ನತಕ್ಕಂತಹ ಸೂಕ್ತಕ್ಕೆ ಸಮರ್ಪಕವಾದಂತಹ ಒಂದು ವ್ಯಕ್ತಿ ಇದ್ದರೆ ಈ ಮಂಗಳೂರು ಕ್ಷೇತ್ರದಲ್ಲಿ ಕೆಲವೇ ವ್ಯಕ್ತಿಗಳಲ್ಲಿ ಅಣ್ಣಯ್ಯ ಕುಲಾಲ್ ಕೂಡ ಒಬ್ಬರು. ಮೊನ್ನೆ ನಾವು 8-8:30 ಗಂಟೆ ರಾತ್ರಿಗೆ ಹೋದಾಗಲೂ ಕೂಡ ಹಸನ್ಮುಖದಿಂದ ನಾವು ಅವರ ಬಾಯಿಂದ ಏನು ಬರ್ತದ ಅಂತೇಳಿ ಗ್ರಹಿಸಿದ್ದೆವು. ಒಂದು ಕಡೆಯಲ್ಲಿ ರೋಗಿಗಳಿಗೆ ಶುಶ್ರೂಷೆಯನ್ನು ಮಾಡಿ ಇರುವಂಥ ಆ ಸಮಯ, ಅದಲ್ಲದೆ ಅವರ ಸಂಸ್ಥೆಯನ್ನು ಕ್ಲೋಸ್ ಮಾಡ್ತಕ್ಕಂಥ ಹೊತ್ತು. ಆದರೂ ಕೂಡ ನಮ್ಮನ್ನೊಂದು 10-15 ನಿಮಿಷ ಕೂರಿಸಿ ಸಂಘ ಅಂದರೆ ಏನು, ಸಂಸ್ಥೆ ಅಂದರೆ ಏನು, ಸಂಘವನ್ನು ಕಟ್ಟಿದರೆ ಎಷ್ಟು ಕೊನೆಗೆ ಸಿಗುವಂಥ ಗಿಫ್ಟ್ ಏನು, ಅದನ್ನು ಕೂಡ ಹೇಳಿದ್ದಾರೆ ಮೊನ್ನೆ. ಸಾಕಷ್ಟು ನಮ್ಮ ಈ ಸಂಸ್ಥೆಯ ಪ್ರಧಾನರೊಟ್ಟಿಗೆ ಸಂಪರ್ಕವನ್ನು ಹೊಂದಿ ಈ ಮಂಗಳೂರಿನಲ್ಲಿ ವೈದ್ಯೋ ನಾರಾಯಣೋ ಹರಿಹನ್ ಅಂತಕ್ಕಂತಹ ಸೂಕ್ತಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು, ಅದೇ ರೀತಿಯಲ್ಲಿ ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂತಹ ಅಣ್ಣಯ್ಯ ಕುಲಾಲ್ರವರು ನಮ್ಮ ಜೊತೆಗಿದ್ದರು, ನಮಗೆ ಹಿತವಚನವನ್ನು ನೀಡಿದ್ದಾರೆ. ಅದೇ ರೀತಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾನೆ. ಅತಿ ವಂದನೀಯ ರೆವರೆಂಟ್ ಫಾದರ್ ಫ್ರೆಡ್ರಿಕ್ ಮೊಂತೆರೋ ಅವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಹಿತವಚನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗರ ಸಂಘದ
ಮಾತೃ ಸಂಘದ ಅಧ್ಯಕ್ಷರಾದಂಥ ವಿಶ್ವಾಸ್ ಕುಮಾರ್ ದಾಸ್, ಅದೇ ರೀತಿ ನಮ್ಮ ನಿರ್ದೇಶಕರು ಕೂಡ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರ ಸಂಘಗಳ ಉಪನಿಬಂಧಕರು ಈ ಹೊತ್ತಿಗೆ ಬರಬೇಕಾಗಿತ್ತು. ಕಾರ್ಯದ ನಿಮಿತ್ತ ಅವರು ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಂದರ್ಭದಲ್ಲಿ ಸಹಕಾರಿ ಸಂಘಗಳಿಗೆ ನಮಗೆ ನೀಡಿದಂತಹ ಸಹಕಾರಕ್ಕೆ, ಅದೇ ರೀತಿ ಪ್ರಬಂಧಕರಿಗೆ ಉಪಪ್ರಬಂಧಕರಿಗೆ ಹಾಗೂ ಅಲ್ಲಿಯ ಎಲ್ಲ ಅಧಿಕಾರಿಗಳಿಗೆ ಈ ಹೊತ್ತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಿಕಟಪೂರ್ವ ಸದಸ್ಯರಾದಂಥ ರೂಪಾಶ್ರೀ ಪೂಜಾರಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶೋಭಾ ಪೂಜಾರಿ ನಿಕಟಪೂರ್ವ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರಾವತಿ ವಿಶ್ವನಾಥ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಉಮಾಮಹೇಶ್ವರ ಕ್ಷೇತ್ರ ಅತ್ತಾವರ ಇದರ ಆಡಳಿತ ಮುಕ್ತೇಶ್ವರರಾದಂಥ ಕೇಶವ ಮಳಲಿಯವರು ನಮಗೆ ಹಿತವಚನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಪೂರಕವಾದಂತಹ ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪಾನೆಮಂಗಳೂರು ಇದರ ಅಧ್ಯಕ್ಷರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ನಾಗೇಶ್ ಕಲ್ಲಡ್ಕ ಇವರು ಕೂಡ ಸಹಕಾರಿ ತತ್ವದ ಬಗ್ಗೆ ನಮಗೆ ಕೆಲವೊಂದು ಮಾತುಗಳನ್ನು ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಧಾನ ವ್ಯವಸ್ಥಾಪಕರಿದ್ದಾರೆ. ಅವರ ಸತತ ಪ್ರಯತ್ನದಿಂದ ಈವರೆಗೆ 15 ಬ್ರಾಂಚನ್ನು ಪಡೆಯುವಲ್ಲಿ ಈ ಸಂಸ್ಥೆ ಅನುಕೂಲತೆಯನ್ನು ಪಡೆದಿದೆ. ಅದೇ ಆದ ಕಾರಣ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಗ್ರಾಹಕರು, ಪೋಷಕರು, ನಮ್ಮ ಹಿತೈಷಿಗಳು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವಯೋವೃದ್ಧರಾದಂತಹ ಅದಲ್ಲದೆ ಜ್ಞಾನವೃದ್ಧರಾದಂತಹ ಸಹಕಾರಿ ಕ್ಷೇತ್ರದಲ್ಲಿ ಈಗಲೂ ಕೂಡ ಶರೀರದಲ್ಲಿ ಶಕ್ತಿ ಇರದಿದ್ದರೂ ಕೂಡ ತನ್ನ ಆತ್ಮದಲ್ಲಿ ಶಕ್ತಿಯನ್ನು ಹೊಂದಿ ಇಷ್ಟು ಹೊತ್ತಿನವರೆಗೆ ನಮ್ಮ ಜೊತೆಗಿದ್ದಂತಹ ತೇಜ್ಪಾಲರಿದ್ದರು. ಈಗಲೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದಾರೆ. ಅದಲ್ಲದೆ ಸಲಹೆಗಳನ್ನು ಕಾಲಕಾಲಕ್ಕೆ ಕೊಟ್ಟು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಅದಲ್ಲದೆ ನಮಗೆ ಯಾವ ರೀತಿಯಲ್ಲಿ ಮುಂದುವರಿಬೇಕು, ಸೊಸೈಟಿಯನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ಲಾಭಾಂಶವನ್ನು ಪಡಿಬೇಕು, ಅದಲ್ಲದೆ ಸಿಬ್ಬಂದಿ ವರ್ಗವನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಸಿಬ್ಬಂದಿ ವರ್ಗಕ್ಕೆ ಸಹಕಾರಗಳನ್ನು ಏನೆಲ್ಲ ಕೊಡಬೇಕು, ಅದೇ ರೀತಿಯಲ್ಲಿ ನಮ್ಮ ಸರಪರಿಗೆ, ಅದಲ್ಲದೆ ನಮ್ಮ ಪಿಗ್ಮಿ ಸಂಗ್ರಾಹಕರು ಅಂತ ಹೇಳಿದರೆ ಅವರು ಮಧುಕರ ವೃತ್ತಿ ಮಾಡುವವರು. ಅವರು ಸ್ವಲ್ಪವೇ ತಂದು ನಮಗೆ ಇಲ್ಲಿ ಸುರಿದರೆ ನಮ್ಮ ಭಂಡಾರ ಇಲ್ಲಿ ತುಂಬುತ್ತದೆ. ಹಾಗಾಗಿ ಈ ಸಲದ ನಮ್ಮ ಪ್ರಾಫಿಟ್ನ ಬಗ್ಗೆ ಅವರದ್ದು ಕೂಡ ತುಂಬ ಪಾಲಿದೆ. ಅದೇ ರೀತಿಯಲ್ಲಿ ಸರಪರು ಸರಿಯಾಗಿ ನೋಡದಿದ್ದರೆ ನಾವೆಲ್ಲರೂ ಕಣ್ಣು ಮುಚ್ಚಿದ ಹಾಗೆ, ಗ್ರಾಹಕರು ಕಣ್ಣು ಮುಚ್ಚಿದ ಹಾಗೆ, ಅದೇ ರೀತಿ ಆಡಳಿತ ಮಂಡಳಿಯು ಕೂಡ ಕಣ್ಣು ಮುಚ್ಚಿದ ಹಾಗೆ ಕಂತೆರೆದು ನೋಡ್ತಕ್ಕಂತಹ ಕೆಲಸವನ್ನು ಮಾಡಿ ನಮಗೆ ಯಾವುದೇ ಒಂದು ಕೊರತೆಯನ್ನು ಮಾಡದೆ, ಕೊರತೆ ಬಾರದ ರೀತಿಯಲ್ಲಿ ಈವರೆಗೆ ಈ ಸರಪರು ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ತೇಜ್ಪಾಲ್ರವರು ತುಂಬ ಮಾರ್ಗದರ್ಶನವನ್ನು ನೀಡಿ ಸಲಹೆಗಳನ್ನು ನೀಡ್ತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಗಾಣಿಗ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಅದೇ ರೀತಿ ಉಮಾಮಹೇಶ್ವರ ಕ್ಷೇತ್ರದ ಆಡಳಿತದ ಮುಕ್ತೇಶ್ವರರಾಗಿ, ಪ್ರಮುಖ ಪ್ರವರ್ತಕರಾಗಿ, ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮನ್ನು ಈವರೆಗೆ ನಡೆಸಿಕೊಂಡು ಬಂದಂತಹ ಹಿರಿಯರಾದಂತಹ ತೇಜ್ಪಾಲ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆ ನಿರ್ಮಾಣದಲ್ಲಿ ಹಾಗೂ ಹೂವಿನ ಅಲಂಕಾರದಲ್ಲಿ, ವಾಲಗದಲ್ಲಿ ಹಾಗೂ ಉಪಹಾರದ ವ್ಯವಸ್ಥೆಯಲ್ಲಿ ನಮಗೆ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ರೀತಿ ಫಲಂತಿ ವೃಕ್ಷಃ ದುಹಂತಿ ಗಾವಃ ನದ್ಯಂತಿ ನದ್ಯಾಃ ಈ ಸೂಕ್ತಿಯಂತೆ ಒಂದು ನದಿ, ಪ್ರಮುಖವಾದಂತಹ ನದಿ ಹರಿಬೇಕಿದ್ದರೆ ಕೆಲವೊಂದು ಸಲ ಕಸವನ್ನು ತುಂಬಿಕೊಂಡು ಸಣ್ಣ ಪುಟ್ಟ ತೋಡುಗಳು ಬರ್ತದೆ. ಆದರೆ ದೊಡ್ಡ ನದಿ ಹರಿಯುವಾಗ
ಯಾವತ್ತೂ ಕೂಡ ನನ್ನ ಮೇಲೆ ಕೆಸರನ್ನು ಎರಚಿದ್ರು, ಇಲ್ಲದ್ರೆ ಕಸವನ್ನು ತಂದು ಹಾಕಿದ್ರು ಅಂತೇಳಿ ನಾವು ಭಾವಿಸಬಾರ್ದು. ನಾವು ಕೂಡ ಅದನ್ನು ಶುದ್ಧೀಕರಿಸಿ ನಮಗಾಗದಿದ್ದರೆ ಸಮುದ್ರಕ್ಕೆ ಬಿಟ್ಟು ಬಿಡಬೇಕು. ಹಾಗೆ ಈ ಸಂಸ್ಥೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎಡರು ತೊಡರುಗಳನ್ನು ಮೆಟ್ಟಿ ನಿಲ್ತಾ ಇದೆ. ಆ ನಿಲ್ಲುವುದಕ್ಕೆ ನಮಗೆ ಪ್ರಮುಖ ಕಾರಣ ಗ್ರಾಹಕರು. ಉತ್ತಮ ಗ್ರಾಹಕರನ್ನು ಪಡೆದಂತಹ ಈ ಸಂಸ್ಥೆ ಧನ್ಯ. ಆದ ಕಾರಣ ನಮ್ಮ ಗ್ರಾಹಕ ವರ್ಗಕ್ಕೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಿನದ 10-12 ಗಂಟೆಗಳ ಕಾಲ ಇಲ್ಲಿ ಕಾರ್ಯವನ್ನು ಮಾಡ್ತಾ, ಉದ್ಯೋಗವನ್ನು ಮಾಡ್ತಾ, ನಮ್ಮ ಜೊತೆಗೆ ವ್ಯವಸ್ಥಿತವಾಗಿ ಗೌರವದಿಂದ ನಡೆಯತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಈ ಸ್ಥಳದ ಪ್ರಮುಖರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮೈಕ್ ಮತ್ತು ಸೌಂಡ್, ಅದಲ್ಲದೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಪ್ರಜ್ವಲ್ ಎಡಿಟರ್ಸ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಎಲ್ಲ ಜನರಿಗೂ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪತ್ರಕರ್ತರು ಆಗಮಿಸಿದ್ದಾರೆ. ಉದಯವಾಣಿಯ ಪತ್ರಕರ್ತರು ಆಗಮಿಸಿ ಇಲ್ಲಿ ನಮ್ಮಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆಯನ್ನು ನಡೆಸಿಕೊಟ್ಟಂತಹ ಶ್ರೀಯುತ ರವಿ ಉಡಿಯೂರು ಇವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಮಾಮಹೇಶ್ವರ ಕ್ಷೇತ್ರದ ಮುಕ್ತೇಶ್ವರರಾದಂತಹ ಜನಾರ್ದನ ಅರ್ಕುಳ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಉತ್ತಮವಾದಂಥ ಸ್ವರ ಮಾಧುರ್ಯದ ಮೂಲಕ ಇಂದಿನ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದಂಥ ನಮ್ಮ ನಿರೂಪಕ ಶ್ರೀ ಲೋಕೇಶ್ ರೈ ಬಾಕ್ರಬೈಲ್ ಇವರನ್ನು ಕೂಡ ವೇದಿಕೆಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮ ಅಧ್ಯಕ್ಷರು ಇವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ.